ಸತ್ಯವೇದ ಗ್ರಂಥ ತಂದಿರುವವರೆಲ್ಲರೂ ನನ್ನೊಟ್ಟಿಗೆ ಇವತ್ತು ಓಷೆಯ ಪ್ರವದನೆ ಗ್ರಂಥ ಬುಕ್ ಆಫ್ ಓಷೆಯ ಚಾಪ್ಟರ್ 2 2ನೇ ಅಧ್ಯಾಯದ ಕಡೆಗೆ ಬರೋಣ. ಅದರ 14 ಮತ್ತು 15ನೇ ವಾಕ್ಯವನ್ನು ಇವತ್ತಿನ ಚಿಂತೆಗಾಗಿ ನಾವು ತೆಗೆದುಕೊಳ್ಳುವಂತರಾಗಿದ್ದೀನಿ. ಪ್ರಾರ್ಥನೆ ಪೂರ್ವಕವಾಗಿ ದೇವ ಜನರೆಲ್ಲರೂ ಕುಳಿತುಕೊಳ್ಳಬೇಕಾಗಿ ನಾನು ಅಪೇಕ್ಷಿಸ್ತೇನೆ. ಎಷ್ಟು ಜನ ದೈವ ಶಬ್ದ ಕೇಳಬೇಕು ಅಂತ ಬಂದಿದ್ದೀರ? ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ಆಮೆನ್. ಇವತ್ತು ನನ್ನ ಸಂದೇಶದ ಪೀಠಿಕೆ ಎ ಡೋರ್ ಆಫ್ ಹೋಪ್, ನಿರೀಕ್ಷೆಯ ಬಾಗಿಲು. ಗಟ್ಟಿಯಾಗಿ ಹೇಳ್ರಿ, ನಿರೀಕ್ಷೆಯ ಬಾಗಿಲು, ನಿರೀಕ್ಷೆಯ ಬಾಗಿಲು. ಓದೋಣ. ಹೋಶೆಯ ಪ್ರವದನೆ ಗ್ರಂಥ 2ನೇ ಅಧ್ಯಾಯ 14 ಮತ್ತು 15ನೇ ವಚನ. ಆಹಾ, ನಾನು ಅವಳನ್ನು ಒಲಿಸಿ ಅಡವಿಗೆ ಕರಕೊಂಡು ಹೋಗಿ ಅವಳೊಂದಿಗೆ ಹೃದಯಂಗಮವಾಗಿ ಮಾತಾಡುವೆನು. ಅವಳ ದ್ರಾಕ್ಷಿಯ ತೋಟಗಳನ್ನು ಅಲ್ಲಿರುವಾಗಲೇ ಅವಳಿಗೆ ಹಿಂದಕ್ಕೆ ಕೊಡುವೆನು. ಆಕೋರಿನ ತಗ್ಗನ್ನೇ ಅವಳ ಸುಖ ನಿರೀಕ್ಷೆಗೆ ದ್ವಾರವನ್ನಾಗಿ ಮಾಡುವೆನು. ಯೌವನದಲ್ಲಿ ಐಗುಪ್ತ ದೇಶದೊಳಗಿಂದ ಹೊರಟು ಬಂದ ದಿನದಲ್ಲಿ ಇದ್ದಂತೆ ಅಲ್ಲಿ ಒಲಮೆಯಿಂದಿರುವಳು. ಪ್ರೈಸ್ ಗಾಡ್. ಈ ಭಾಗ ಎಲ್ಲರಿಗೂ ಸುಪರಿಚಿತವಾಗಿರುವಂಥ ಭಾಗ. ಓಷೆಯ ಪ್ರವದನೆ ಗ್ರಂಥವನ್ನ ರಚಿಸುತ್ತಾ ಇರುವಂಥ ಕಾಲಘಟ್ಟ ಯೇಸು ಕ್ರಿಸ್ತನ ಜನನಕ್ಕಿಂತ 715 ವರ್ಷಗಳ ಹಿಂದೆ, BC 715ರಲ್ಲಿ ಈ ಪ್ರವದನೆ ಗ್ರಂಥವನ್ನ ರಚಿಸುತ್ತಾ ಇರೋದು. ಇಸ್ರಾಯೇಲ್ ದೇಶ ಎಂದಾಗ ಅದನ್ನು 2 ಭಾಗವಾಗಿ ವಿಭಾಗಿಸಿದಾಗ ಉತ್ತರ ಇಸ್ರಾಯೇಲ್ ಅಂತಲೂ ದಕ್ಷಿಣ ಭಾಗವನ್ನ ಯಹೂದ ಅಂತಲೂ ಕರೀತಾ ಇದ್ರು. ಇಸ್ರಾಯೇಲ್ನಲ್ಲಿ 10 ಕುಲಗಳಿದ್ದವು, ಯಹೂದರಲ್ಲಿ 2 ಕುಲ ಇದ್ದವು. ಇವುಗಳಲ್ಲಿ ಪ್ರವಾದಿಗಳು ಅನೇಕರಿದ್ದರು. ಶ್ರೇಷ್ಠ ಪ್ರವಾದಿಗಳು ಮತ್ತು ಮೇಜರ್ ಪ್ರಾಫಿಟ್ಸ್ ಅಂಡ್ ಮೈನರ್ ಪ್ರಾಫಿಟ್ಸ್ ಅಂತ ಕರೀತಾರೆ. ಶ್ರೇಷ್ಠ ಪ್ರವಾದಿಗಳು, ಸಣ್ಣ ಪ್ರವಾದಿಗಳು. ಸಣ್ಣ ಪ್ರವಾದಿಗಳು ಅಂದಾಗ ಇವರು ದೊಡ್ಡ ಸೇವಕರಲ್ಲ ಬಿಡು ಅನ್ನೋದಲ್ಲ. ಸಣ್ಣ ಪ್ರವಾದಿಗಳು ದೊಡ್ಡ ಪ್ರವಾದಿಗಳು ಅಂತ ಹೇಳೋದಕ್ಕೆ ಕಾರಣ ಇವರು ರಚಿಸಿದಂಥ ಪುಸ್ತಕಗಳು. ಯೆಶಾಯನು, ಯೆರೆಮೀಯನು, ಯೆಹೆಜ್ಕೇಲನು, ದಾನಿಯೇಲನು ಅನೇಕ ಪುಸ್ತಕಗಳಲ್ಲಿ ಪ್ರವದನೆ ಆತ್ಮದ ಶಬ್ದಗಳನ್ನು ಬರೆದಿದ್ದಾರೆ. ಸಣ್ಣ ಪ್ರವಾದಿಗಳು, ಶ್ರೇಷ್ಠ ಪ್ರವಾದಿಗಳು 4 ಜನರ ಹೆಸರುಗಳನ್ನು ಹೇಳಿದೆ. ಸಣ್ಣ ಪ್ರವಾದಿಗಳು ಹೆಚ್ಚು ಕಡಿಮೆ 12 ಪ್ರವಾದಿಗಳಿದ್ದಾರೆ. ಆ 12 ಪ್ರವಾದಿಗಳ, ಆ ಸಣ್ಣ ಪ್ರವಾದಿಗಳ ಪುಸ್ತಕ ಆರಂಭವಾಗೋದು ಹೋಶೆಯ ಪ್ರವದನೆ ಗ್ರಂಥದ ಮೂಲಕ. ಇದರ ಉದ್ದೇಶ, ಇಲ್ಲಿ ಓದಿದಂಥ ಭಾಗ ದೇವರು ಇಸ್ರಾಯೇಲ್ ಜನರ ಸಂಗಡ ಇರುವಂಥ ಬಾಂಧವ್ಯದ ಕುರಿತಾದದ್ದಾಗಿದೆ. ಇಸ್ರಾಯೇಲರು ಪಾಪ ಮಾಡಿ ದೈವ ಕೋಪಕ್ಕೆ ತುತ್ತಾಗುವ ಕಾರ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಬರ್ತಾ ಇರುವಾಗ ಪದೇ ಪದೇ ದೇವರನ್ನ ಪರೀಕ್ಷೆ ಮಾಡ್ತಾ ಇದ್ರು. ದೇವರು ತನ್ನ ಅಪಾರವಾದ ಪ್ರೀತಿಯಿಂದ, ಅತ್ಯುನ್ನತವಾದಂಥ ದೈವ ಪ್ರೇಮದಿಂದ ಅವರನ್ನ ಸೆಳೀತಾ ಇದ್ದ ತನ್ನ ಕಡೆಗೆ. ಆದರೂ ಜನ ಆತ್ಮಿಕ ವ್ಯಭಿಚಾರಿಗಳಾಗುತ್ತಾ ಇದ್ರು. ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಹೋಶೆಯ ಪ್ರವಾದಿ ದೇವರ ಬಳಿ ಹುಡುಕೊಂಡು ಹೋಗಿದ್ದಲ್ಲ, ದೇವರು ಅವನ ಬಳಿಗೆ ಬಂದು ಅವನೊಟ್ಟಿಗೆ ಮಾತನಾಡಿದ ವಾಕ್ಯಗಳಾಗಿರುತ್ತದೆ. ಹಾಗಾದರೆ ಇವತ್ತೊಂದು ಪಕ್ಷ ನೀವು ಹುಡುಕೊಂಡು ಹೋಗಬೇಕಾಗಿಲ್ಲ, ದೇವರೇ ನಿಮ್ಮ ಬಳಿಯಲ್ಲಿ ಬಂದು ನಿಮಗೆ ವಾಕ್ಯವನ್ನು ಕೊಡುವಂತನಾಗಿರುತ್ತಾನೆ. ಒಂದು ಪಕ್ಷ ನೀವು ನಿರೀಕ್ಷಿಸಿಕೊಂಡು ಬಂದಿದ್ದಲ್ಲ, ಆದರೆ ಇವತ್ತು ದೇವರು ನಿಮ್ಮನ್ನು ಬರೆಗೈಯಲ್ಲಿ ಕಳಿಸೋದಿಲ್ಲ. ದೇವರು ನಿಮ್ಮೊಟ್ಟಿಗೆ ಮಾತನಾಡುವ ದೇವರಾಗಿದ್ದಾನೆ. ಅದು ನಂಬಿಕೆ ಉಳ್ಳವರು ಮಾತ್ರ ಒಂದು ಆಮೇನ್ ಹೇಳುವಂತರಾಗಿರಿ. ಹಲ್ಲೆಲೂಯಾ. ಅವನು ಹುಡುಕೊಂಡು ಹೋಗಿದ್ದಲ್ಲ, ದೇವರ ಶಬ್ದ ಅವನನ್ನು ಹುಡುಕೊಂಡು ಬಂತು. ಇದರ ಒಳಗಡೆ ಇರುವಂತಹ ಅನೇಕರಿಗಾಗಿ ದೇವರು ಇವತ್ತು ಶಬ್ದವನ್ನು ಮೊಳಗಿಸೋದಕ್ಕೆ ಅವನು ಹುಡುಕೊಂಡು ಬರ್ತಾ ಇದ್ದಾನೆ. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ನಾನು ಅವಳನ್ನ ಹೋಲಿಸಿ
ಅಡವಿಗೆ ಕರೆದುಕೊಂಡು ಹೋಗಿ, ಅಡವಿ, ಅರಣ್ಯ, ವಿಲ್ಡರ್ನೆಸ್, ಈ ಅರಣ್ಯ ಎನ್ನುವಂತ ಕಾರ್ಯವನ್ನು ಗಮನಿಸುವಾಗ ಒಣಗಿರುವ ಅವಸ್ಥೆ, ಬಂಡೆಗಳು, ಗುಡ್ಡಗಳು, ಹೆಚ್ಚಿನ ಫಲಕಾರಿ ಅಲ್ಲದೆ ಇರುವ ಸ್ಥಳ, ಹೆಚ್ಚಿನ ನಿವಾಸಿಗಳು ವಾಸ ಮಾಡೋದಕ್ಕೆ ಇಷ್ಟಪಡದೆ ಇರುವಂತ ಸ್ಥಳ, ದುಃಖ, ಬಿಡುಗಡೆ ಇಲ್ಲದೆ ಇರುವ ಅವಸ್ಥೆ, ಬತ್ತೋಗಿರುವ ಅವಸ್ಥೆ, ಬಾಡೋಗಿರೋ ಅವಸ್ಥೆ, ಪೇನ್ಫುಲ್ ಅವಸ್ಥೆ, ನೋವಿರುವಂತ ಅವಸ್ಥೆ. ಈ ಅವಸ್ಥೆಯಿಂದ ಒಂದು ನಿರೀಕ್ಷೆಯ ಕಡೆಗೆ ದೇವರು ನಡೆಸುತ್ತಾನೆ ಎಂಬ ನಂಬಿಕೆ ಉಳ್ಳವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ನನ್ನ ದೇವರು ಯಾವಾಗಲೂ ಅಷ್ಟೇ, ಎಲ್ಲಿ ಅರಣ್ಯ ಇರುತ್ತೋ ಅಲ್ಲೇ ದೇವರು ತನ್ನ ಬುಗ್ಗೆಯನ್ನು ತೆರೀತಾನೆ. ಅನೇಕ ಸಂದರ್ಭಗಳಲ್ಲಿ ಏತಕ್ಕೋಸ್ಕರ ದೇವರು ಜನರನ್ನ ಅರಣ್ಯದಲ್ಲಿ ನಡೆಸುತ್ತಾನೆ ಎಂದು ನಾವು ಗ್ರಹಿಸೋದಿಲ್ಲ. ಪ್ರಾರ್ಥನೆ ಮಾಡ್ತೀವಿ, ಆರಾಧನೆಗೆ ಹೋಗ್ತೀವಿ, ಸಭೆಯ ಸದಸ್ಯರಾಗಿರುತ್ತೀವಿ, ಎಲ್ಲ ಕಾರ್ಯಗಳು ಸ್ಪಷ್ಟವಾಗಿರುತ್ತದೆ. ಆದರೂ ದೇವ ಜನರ ಒಳಗಡೆ ಪದೇ ಪದೇ ಯಾಕೆ ಈ ಬತ್ತಿದ ಅವಸ್ಥೆ, ಪದೇ ಪದೇ ಏತಕ್ಕೋಸ್ಕರ ಇಕ್ಕಟ್ಟಾದಂಥ ಅವಸ್ಥೆ, ಪದೇ ಪದೇ ಏತಕ್ಕೆ ಮತ್ತೆ ಯಾರಿಗೂ ಇಲ್ಲದ ಇರುವಂತ ತೊಂದರೆ ನಮಗೆ ಏತಕ್ಕೆ? ಪ್ರಿಯರೇ, ಗಮನಿಸ್ರಿ, ದೇವರು ಯಾರನ್ನು ದ್ವೇಷಿಸುವವನಲ್ಲ, ದೇವರು ಎಲ್ಲರನ್ನು ಪ್ರೀತಿಸುವವನಾಗಿದ್ದಾನೆ. ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ಅವನು ಪ್ರೀತಿ ಮಾಡುವವರಲ್ಲೂ ಒಬ್ಬನಲ್ಲ, ಅವನೇ ಪ್ರೀತಿಯಾಗಿದ್ದಾನೆ. ಆದ್ದರಿಂದ ಅವನು ತನ್ನ ಜನರನ್ನ ಪ್ರೀತಿಸುತ್ತಾನೆ. ಆದರೆ ಜನರು ದೇವರ ಮಾತಿಗೆ ವಿರುದ್ಧವಾಗಿ ನಡೆಯುವುದರ ಮೂಲಕ ಅನೇಕ ಸಂದರ್ಭಗಳಲ್ಲಿ ಇವರ ಮನೋಭಾವನೆಯನ್ನು ಪರೀಕ್ಷೆ ಮಾಡೋದಕ್ಕಾಗಿ, ಇವರು ಹೇಗೆ ನನ್ನ ಸಂಗಡ ನಡ್ಕೊಳ್ತಾರೆ ಎಂದು ತಿಳಿಯೋದಕ್ಕೋಸ್ಕರ ಕೆಲವೊಮ್ಮೆ ದೇವರು ಅವರನ್ನ ಅರಣ್ಯದಲ್ಲಿ ನಡೆಸುವಂತನಾಗಿರುತ್ತಾನೆ. ಇವರು ತಪ್ಪು ಮಾಡುವಾಗ ಒಂದು ದೇವರು ಶತ್ರುವಿನ ಕೈಯಲ್ಲಿ ಕೊಡುತ್ತಾನೆ, ಇಲ್ಲ ಅವನು ಕರ್ಕೊಂಡೋಗಿ ಅಲ್ಲಲ್ಲೂಯ ಅರಣ್ಯದಲ್ಲಿ ನಡೆಸುವಂತನಾಗಿರುತ್ತಾನೆ. ಇವತ್ತು ಇದರ ಒಳಗಡೆ ಇರುವ ದೇವ ಮಕ್ಕಳು ಯಾರಾದರೂ ಅರಣ್ಯದ ಅವಸ್ಥೆಯಲ್ಲಿ ನಡೀತಾ ಇರೋದಾದ್ರೆ ಅಲ್ಲಲ್ಲೂಯ ಮರಿಬೇಡ್ರಿ, ದೇವರು ನಿಮ್ಮನ್ನು ಅರಣ್ಯದಲ್ಲಿ ನಡೆಸಿರೋದಾದ್ರೆ ದೇವರು ಆ ಅರಣ್ಯದಲ್ಲೇ ನಿಮಗೋಸ್ಕರ ಒಂದು ಬುಗ್ಗೆಯನ್ನ ತೆರೆಯೋದಕ್ಕೆ ನನ್ನ ದೇವರು ಸಾಮರ್ಥ್ಯ ಉಳ್ಳವನು. ಸ್ತೋತ್ರ. ಆರಂಭದಲ್ಲಿ ಒಂದೆರಡು ಕಾರ್ಯ ನಿಮ್ಮ ಚಿಂತೆಗೆ ತರ್ತೀನಿ, ಗಮನಿಸ್ರಿ. ನಂಬರ್ಸ್, ಅರಣ್ಯಕಾಂಡ ಪುಸ್ತಕ, ಬುಕ್ ಆಫ್ ನಂಬರ್ಸ್, ಚಾಪ್ಟರ್ 32, 32ನೇ ಅಧ್ಯಾಯದ 13ನೇ ವಾಕ್ಯ ಗಮನಿಸಿ. ಯೆಹೋವನು ಇಸ್ರಾಯೇಲರ ಮೇಲೆ ಕೋಪಗೊಂಡವನಾಗಿ ತನ್ನ ದೃಷ್ಟಿಯಲ್ಲಿ ಕೆಟ್ಟ ನಡತೆ ಉಳ್ಳ ಆ ಸಂತತಿಯವರೆಲ್ಲರೂ ನಾಶವಾಗುವ ತನಕ, ಅಂದರೆ 40 ವರ್ಷ ಕಾಲ ಇಸ್ರಾಯೇಲರನ್ನು ಅರಣ್ಯದಲ್ಲಿ ತಿರುಗಾಡ ಮಾಡಿದನು. 40 ವರ್ಷ ಕಾಲ ಇಸ್ರಾಯೇಲರನ್ನ ಅರಣ್ಯದಲ್ಲ ತಿರುಗಾಡ ಮಾಡತಕ್ಕಂತೆ ದೇವರು ಹಾಗೆ ಅವರನ್ನ ನಡೆಸ್ತಾ ಇದ್ದಾನೆ. ಯಾತಕ್ಕೋಸ್ಕರ? ದೇವರಿಗೆ ಕೋಪ ಬಂದಿದೆ. ಕೋಪ ಬಂದಾಗ ದೇವರು ಅರಣ್ಯದ ಅವಸ್ಥೆಯಲ್ಲಿ ನಡೆಸುತ್ತಾನೆ. ಸ್ತೋತ್ರ, ಹಲ್ಲೆಲೂಯ. ಇವತ್ತು ನೀವು ಕೆಲವರು ಸ್ತೋತ್ರ ಹೇಳದೆ ಇದ್ದಾಗಲೇ ನನಗೆ ಅರ್ಥ ಆಯಿತು, ಓಹೋ ನಾನಿವತ್ತು ಒಣಗೋಗಿರೋ ಅವಸ್ಥೆಯಲ್ಲಿ, ಬತ್ತೋಗಿರೋ ಅವಸ್ಥೆಯಲ್ಲಿ, ಇಷ್ಟೊಂದು ಇಕ್ಕಟ್ಟಿನಲ್ಲಿ ಹೋಗ್ತಾ ಇರೋದು ಕಾರಣ ದೇವರು ನನ್ನನ್ನು ಅರಣ್ಯದಲ್ಲಿ ನಡೆಸ್ತಾ ಇದ್ದಾನಾ ಎಂದು. ಒಂದು ಪಕ್ಷ ನಿಮ್ಮ ತಪ್ಪು ನಿಮಗೆ ಅರಿವಾದ್ರೆ ಹಿಂತಿರುಗಿ ಬನ್ರಿ. ಆ ಅರಣ್ಯವನ್ನೇ ದೇವರು ನೀರಿನ ಬುಗ್ಗೆಯ ಉಳ್ಳಂತ ಸ್ಥಳವಾಗಿ ಮಾರ್ಪಡಿಸುತ್ತಾನೆ. ಅದರ ಅರ್ಥ, ನಿರೀಕ್ಷೆ ಇಲ್ಲದೆ ಇರುವ ನಿನಗೋಸ್ಕರ ದೇವರು ಒಂದು ಬಾಗಿಲನ್ನ ತೆರೆಯಲಿಕ್ಕೆ ಹೋಗುತ್ತಾನೆ. ನಂಬುವವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳಲಿ. ಪ್ರೈಸ್ ಗಾಡ್, ಹಲ್ಲೆಲೂಯ. ಹಾಗಾದರೆ ದೇವರ ಕೋಪ ಬಂದಾಗ ಅವನ ಅರಣ್ಯದಲ್ಲಿ ನಡೆಸ್ತಾನೆ. ಯೆರೆಮೀಯನ ಪುಸ್ತಕ 4:26, ಬುಕ್ ಆಫ್ ಜೆರೆಮಾಯ, ಚಾಪ್ಟರ್ 4, ವರ್ಸ್ 26. ನಾನು ನೋಡಲಾಗಿ ಫಲವತ್ತಾದ ಭೂಮಿಯು ಕಾಡಾಗಿತ್ತು. ಫಲವತ್ತಾದ ಭೂಮಿಯು ಕಾಡಾಗಿತ್ತು. ಅಕಟ ಅಲ್ಲಿನ ಊರುಗಳೆಲ್ಲ ರೋಷಾಗ್ನಿಯುಕ್ತನಾದ ಯೆಹೋವನ ಪ್ರತ್ಯಕ್ಷತೆಯಿಂದ ಬಿದ್ದು ಹೋಗಿದ್ದವು. ಯೆಹೋವನ ಪ್ರತ್ಯಕ್ಷತೆಯಿಂದ ಅಂದ್ರೆ ಫಲವತ್ತಾಗಿತ್ತು, ಉತ್ತಮ
ಉತ್ತಮವಾದಂತ ನೆಲ, ಉತ್ತಮವಾದಂತ ಫಲ ಕೊಡ್ತಾ ಇತ್ತು. ಆದರೆ ಯೆಹೋವನ ರೋಷಾಗ್ನಿ ಬಂದಿದ್ರಿಂದ ಫಲವತ್ತಾದಂತ ಭೂಮಿ ಈಗ ಅರಣ್ಯವಾಗಿರುವಂಥದ್ದಾಗಿದೆ. ಅದಕ್ಕೋಸ್ಕರ ಜನ ದೇವರಿಂದ ದೂರ ಆದಾಗ, ದೈವ ಕೃಪೆಯಿಂದ ಹೋದಾಗ, ಅದಾದ ಕಾಲಗಳಲ್ಲಿ ದೇವರು ಪ್ರವಾದಿಗಳ ಮೂಲಕ ದೈವ ಶಬ್ದವನ್ನ ಕೂಗಿ ಹೇಳ್ತಾನೆ ಇರ್ತಾನೆ. ಕಿವಿ ಉಳ್ಳವರು ಕೇಳಲಿ. ಎಲ್ಲ ದಿನ ತೋಟ ಚೆನ್ನಾಗೇ ಇರುತ್ತೆ ಅಂತ ತಿಳಿಬೇಡ್ರಿ, ಎಲ್ಲ ದಿನ ಫಲ ಬರುತ್ತೆ ಅಂತಾನೆ ಇರಬೇಡ್ರಿ. ದೇವರ ಮಾತಿಗೆ ವಿಧಿಯರಾಗಲಿಲ್ಲ ಆದ್ರೆ ನಿನ್ನ ತೋಟವನ್ನ ದೇವರು ಅರಣ್ಯ ಮಾಡಾಕ್ಬಿಡುತ್ತಾನೆ. ಆದ್ರೆ ನಿನ್ ದೇವರ ಮಾತಿಗೆ ವಿಧಿಯನಾದ್ರೆ ನಿನ್ನ ಅರಣ್ಯವನ್ನೇ ಅವನು ಒಳ್ಳೆಯ ಏದನ್ ತೋಟದ ಹಾಗೆ ಫಲಭರಿತವಾದ ತೋಟವಾಗಿ ಮಾರ್ಪಡಿಸಿಬಿಡುತ್ತಾನೆ. ನನ್ನ ದೇವರಿಗೊಂದು ಒಳ್ಳೆ ಗುಣ ಇದೆ. ಅವನು ನಡೆಸೋದು ಅರಣ್ಯದಲ್ಲಿ, ಆದ್ರೆ ನಿನ್ನ ಕೈ ಬಿಡೋದಿಲ್ಲ. ನಿನ್ನನ್ನು ಅಲ್ಲಿ ಪರೀಕ್ಷೆ ಮಾಡ್ತಾ ಇರ್ತಾನೆ. ಹಲ್ಲೆಲೂಯ. ನಾವೆಲ್ಲ ಯೋಚನೆ ಮಾಡ್ತೀವಿ ಅರಣ್ಯದ ಜೀವಿತ, ಅಯ್ಯೋ ಸಾಕಪ್ಪ ಈ ಜೀವಿತ, ದೇವರು ನಮ್ಮನ್ನು ಇಲ್ಲೇ ಮುಗಿಸಾಕ್ಬಿಡ್ತಾರೆ. ಐ ಆಮ್ ಸಾರಿ ಬ್ರದರ್, ಸಾರಿ ಸಿಸ್ಟರ್. ದೇವರಿಗೆ ಮುಗಿಸೋದಕ್ಕಲ್ಲ, ನಿನ್ನನ್ನು ಅನುಭವದಿಂದ ಪಾಠ ಕಲಿಸ್ತಾ ಇದ್ದಾನೆ. ಹಾಗಾದ್ರೂ ಮನ ತಿರುಗಿದ್ರೆ ಸಾಕು, ಅವಾಗಾದ್ರೂ ಪಶ್ಚಾತ್ತಾಪ ಪಟ್ಟರೆ ಸಾಕು, ಅವಾಗಾದ್ರೂ ದೇವರನ್ನ ನೆನೆಸ್ಕೊಂಡ್ರೆ ಸಾಕು, ಮಿಕ್ಕಿದ ಕಾರ್ಯ ಅವನು ನೋಡ್ಕೊಳ್ತಾನೆ. ಇನ್ನು ಗಮನಿಸ್ರಿ, ಸತ್ಯವೇದ ಗ್ರಂಥದಲ್ಲಿ ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯ 2ನೇ ವಾಕ್ಯದಿಂದ, ಇದು ಯೆಹೋವನ ನುಡಿ, ಹತಶೇಷವಾದ ಜನಕ್ಕೆ ಅರಣ್ಯದಲ್ಲಿ ದಯೆ ದೊರೆಯುವುದು. ಪ್ರೈಸ್ ದಿ ಲಾರ್ಡ್. ಹತಶೇಷವಾದ ಜನಕ್ಕೆ ಅಂದ್ರೆ ಶತ್ರು ಪೀಡಿತರಾಗಿ ದೇವರ ಕೋಪಕ್ಕೆ ತುತ್ತಾಗಿ ಒಂದು ಗುಂಪಿನ ಜನ ಅರಣ್ಯದಲ್ಲಿ ಸತ್ತು ಬೀಳುತ್ತಾ ಇರುವಾಗ ಮನ ತಿರುಗಿದಂತ ಒಂದು ಗುಂಪಿನ ಜನಕ್ಕೆ ದೇವರು ದಯೆ ತೋರಿಸುವ ದೇವರಾಗಿದ್ದಾನೆ. ಹಲೋ. ಹತಶೇಷವಾದ ಅಂದ್ರೆ ಅಹಂಕಾರಿಗಳನ್ನ ದೇವರು ಎದುರಿಸ್ತಾನೆ. ಅವ್ರನ್ನ ಮಟಾಶ್ ಮಾಡಿದ ಮೇಲೆ, ಅಂದ್ರೆ ನನ್ನ ಭಾಷೆಯಲ್ಲಿ ಹಂಗೆ ಹೇಳಿದೆ, ಹಲ್ಲೆಲೂಯ, ಅವ್ರನ್ನ ಧ್ವಂಸ ಮಾಡಿದ ಮೇಲೆ, ಅವ್ರನ್ನ ಮರುಭೂಮಿಯಲ್ಲೇ ಕೊಂದ ಮೇಲೆ, ಇನ್ನ ಕೆಲವರು ಅಲ್ಲಿ ಹೇಳಿದ್ರು, ಸ್ವಾಮಿ ನಾವು ತಪ್ಪು ಮಾಡಿಬಿಟ್ವಿ ದೇವಾ, ನಾವು ಹಿಂತಿರುಗಿ ಬರ್ತೇವೆ, ಗಿವ್ ಮಿ ಒನ್ ಮೋರ್ ಚಾನ್ಸ್, ನನಗೊಂದು ಅವಕಾಶ ಕೊಡು ಎಂದು ಯಾರಾದ್ರೂ ಪ್ರಾರ್ಥನೆ ಮಾಡೋರು ಇರೋದಾದ್ರೆ ನನ್ನ ದೇವರು ಹೇಳ್ತಾನೆ, ಅವರಿಗೆ ನಾನು ದಯೆ ತೋರಿಸುವ ದೇವರು. ಅವರಿಗೆ ದಯೆ ತೋರೋದು ಮಾತ್ರವಲ್ಲ, ಏನು ಸಂಭವಿಸುತ್ತೆ ಗಮನಿಸಿ. ಇಸ್ರಾಯೇಲು ವಿಶ್ರಾಂತಿಯನ್ನು ಹುಡುಕುವುದಕ್ಕೆ ಹೋಗುವಾಗ ಯೆಹೋವನು ದೂರದಿಂದ ಬಂದು ಅದಕ್ಕೆ ದರ್ಶನ ಕೊಟ್ಟು ಹೀಗನ್ನುವನು. ಪ್ರೈಸ್ ದಿ ಲಾರ್ಡ್. ನನ್ನ ದೇವರು ಜನರು ವಿಶ್ರಾಂತಿಗಾಗಿ ಆತುರ ಪಡ್ತಾರೆ. ಅನೇಕ ವರ್ಷಗಳ ಹಿಂದೆ ದೇವರ ಆತ್ಮನು ನನ್ನ ಹತ್ರ ಹೀಗೆ ಹೇಳಿದನು, ಈ ಪಟ್ಟಣದಲ್ಲಿ ಜನರು ಅಲ್ಲಲ್ಲೂ ಒತ್ತಡಕ್ಕೆ ಸಿಕ್ಕಿಕೊಳ್ಳುವ ಕಾಲ ಬರುತ್ತೆ. ಅವರು ಬಹಳ ಒತ್ತಡಕ್ಕೆ ಸಿಕ್ಕಾಕೊಳ್ತಾರೆ, ವಿಶ್ರಾಂತಿಗಾಗಿ ಅಲೆಯುತ್ತಾರೆ, ಓಡ್ತಾರೆ. ಆದ್ರೆ ನನ್ನ ಬಳಿಗೆ ಬರುವ ನನ್ನ ಜನರಿಗೆ ನಾನು ವಿಶ್ರಾಂತಿಯನ್ನ ಅವರಿಗೆ ದಯಪಾಲಿಸುವ ದೇವರು. ಅಲ್ಲಿ ಇಲ್ಲಿ ಓಡಬೇಡ್ರಿ, ಅಲ್ಲಿ ಇಲ್ಲಿ ಓಡಬೇಡ್ರಿ. ವಿಶ್ರಾಂತಿಯನ್ನು ಹುಡುಕುವುದಕ್ಕೆ ಹೋಗುವ ಇಸ್ರಾಯೇಲರೇ, ಯೆಹೋವನು ದೂರದಿಂದ ಬಂದು ಅದಕ್ಕೆ ದರ್ಶನ ಕೊಟ್ಟು ಈಗಂತಾನೆ, ಏನಂತಾನೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದಲೇ. ನೀನು ಓಡೋಗಬೇಡ, ಕಷ್ಟ ಬಂದಾಗ ಓಡೋಗಬೇಡ, ಇಕ್ಕಟ್ಟು ಬಂದಾಗ ಓಡೋಗಬೇಡ, ಪ್ರಯಾಸ ಬಂದಾಗ ಓಡೋಗಬೇಡ, ನಿನ್ನ ಕೈ ಕೆಲಸದ ಸಫಲತೆ ಕಾಣದೇ ಇದ್ದಾಗ ಓಡೋಗಬೇಡ. ದೇವರ ಸನ್ನಿಧಾನದಲ್ಲಿ ಕುಳಿತುಕೋ, ದೇವರ ಬಳಿ ಪಾದಪೀಠದಲ್ಲಿ ಅಳು, ಪ್ರಾರ್ಥನೆ ಮಾಡು. ನಿನ್ನ ವಸ್ತ್ರಗಳೆಲ್ಲ ಹೃದಯಗಳನ್ನು ಹರಿದು ದೇವರ ಬಳಿ ಮೊರೆ ಇಡು. ಅವನು ದೂರದಿಂದ ಪರಲೋಕದಿಂದ ನಿನಗಾಗಿ ಇಳಿದು ಬಂದು ಅವನು ದರ್ಶನ ಕೊಡ್ತಾನೆ. ನಿನಗೆ ನಷ್ಟವಾದ ರೆಸ್ಟ್, ನಷ್ಟವಾದ ವಿಶ್ರಾಂತಿ ಅವನು ವಾಪಸ್ಸು ತರ್ತಾನೆ. ಅವನು ದರ್ಶನ ಕೊಡ್ತಾನೆ, ದರ್ಶನ ಕೊಡ್ತಾನೆ. ಆಮೇಲೆ ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ತಳ್ಳಿ ಬಿಡೋದಿಲ್ಲ ನನ್ನ ದೇವರು, ಯಾರನ್ನು ತಳ್ಳಿ ಬಿಡೋದಿಲ್ಲ. ಪಕ್ಕದಲ್ಲಿ ಇರೋರು ಕೈ ಕೊಟ್ಟು ಹೇಳ್ರಿ, ನನ್ನ ದೇವರು ಯಾರನ್ನು ತಳ್ಳಿ ಬಿಡೋದಿಲ್ಲ, ಯಾರನ್ನು ತಳ್ಳಿ ಬಿಡೋದಿಲ್ಲ.
ಅವನು ಪ್ರೀತಿಯಿಂದ ಸೆಳೀತಾನೆ, ಪ್ರೀತಿಯಿಂದ ಸೆಳೀತಾನೆ. ನೀನು ದೇವರನ್ನ ತೊರೆದು ಹೋಗಬೇಡ. ದೇವರ ವಾಕ್ಯ ಹೇಳ್ತದೆ, ನೀವು ನನ್ನನ್ನು ಬಿಟ್ಟು ದೂರ ಹೋದ್ರೆ ನಾನು ನಿಮ್ಮಿಂದ ದೂರ ಹೋಗ್ತೀನಿ, ನೀವು ನನ್ನ ಹತ್ತಿರಕ್ಕೆ ಬಂದ್ರೆ ನಾನು ನಿಮ್ಮ ಹತ್ತಿರಕ್ಕೆ ಬರುತ್ತೇನೆ. ಅವನು ಯಾರನ್ನು ತಳ್ಳುವವನಲ್ಲ, ಯಾರನ್ನು ದ್ವೇಷಿಸುವವನಲ್ಲ. ಅವನು ಶಾಶ್ವತವಾದ ಪ್ರೇಮದಿಂದ ಅಲ್ಪ ಕಾಲ ನಿನಗೆ ಕಷ್ಟ, ಅಲ್ಪ ಕಾಲ ನಿನಗೆ ಮರುಭೂಮಿಯ ಅವಸ್ಥೆ, ಅಲ್ಪ ಕಾಲ ಅರಣ್ಯದ ಅವಸ್ಥೆ, ಆದ್ರೆ ನನ್ನ ದೇವರು ನಿನ್ನನ್ನು ಶಾಶ್ವತವಾಗಿ ಅದೇ ಅವಸ್ಥೆಯಲ್ಲಿ ನಡೆಸೋನಲ್ಲ. ಅಲ್ಲಿಂದ ಒಂದು ಬಿಡುಗಡೆ. ಇವತ್ತು ಯಾರಾದ್ರೂ ನಂಬೋರು ಇದ್ದೀರಾ ಹೇಳ್ರಿ? ಈ ಅವಸ್ಥೆಗೊಂದು ವ್ಯತ್ಯಾಸ, ಈ ನನ್ನ ಸ್ವಭಾವಕ್ಕೆ ಒಂದು ವ್ಯತ್ಯಾಸ, ನನ್ನ ಜೀವಿತಕ್ಕೊಂದು ವ್ಯತ್ಯಾಸ ದೇವರು ಮಾಡೇ ಮಾಡ್ತಾನೆ. ಸ್ತೋತ್ರ ಸ್ತೋತ್ರ. ಹೇಗೆ ಮಾಡ್ತಾನೆ ದೇವರು? ದೇವರು ಹೇಗೆ ಮಾಡ್ತಾನೆ? ಸತ್ಯವೇದ ಗ್ರಂಥದಲ್ಲಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ, ಬುಕ್ ಆಫ್ ಐಷಯ 41ನೇ ಅಧ್ಯಾಯ 18ನೇ ವಾಕ್ಯ. ಬೋಳು ಗುಡ್ಡಗಳಲ್ಲಿ ನದಿಗಳನ್ನು. ಹಲ್ಲೆಲೂಯ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆಯೋ ಗೊತ್ತಿಲ್ಲ. ಬೋಳು ಗುಡ್ಡಗಳಲ್ಲಿ ನದಿಗಳನ್ನ, ನಿನಗೆ ಇನ್ನು ಅದರ ನೀರಿನ ಅಂಶ ಕಾಣೋದಿಲ್ಲ, ನೀನು ಅಲ್ಲಿ ನೀರು ಕಾಣೋದಿಲ್ಲ, ಅದು ಫಲವತ್ತಾದ ಭೂಮಿ ಅಲ್ಲ, ಅದು ಬೋಳು ಗುಡ್ಡ ಅಂತ ತಳ್ಳಿಬಿಟ್ಟವರ ಅದರ ಮಧ್ಯದಲ್ಲಿ ನನ್ನ ದೇವರು ನಿನ್ನನ್ನು ತಳ್ಳಿ ಬಿಡೋದಿಲ್ಲ. ಶಾಶ್ವತ ಪ್ರೇಮದಿಂದ ನಿನ್ನನ್ನು ಸೆಳೆಯೋದು ಮಾತ್ರವಲ್ಲ, ಆ ಬೋಳು ಗುಡ್ಡದಲ್ಲೇ ನದಿಗಳನ್ನು ಅವನು ಹರಿಸುವ. ಯಾರೋ ಹೇಳ್ತಾ ಇದ್ದಾರೆ, ಪಾಸ್ಟರ್ ಅದು ನನಗಿರೋ ಆಲೋಚನೆ. ಹೌದು, ನನಗಿರೋ ಆಲೋಚನೆ. ಇವತ್ತು ಅವಸ್ಥೆ ಬೋಳು ಗುಡ್ಡವಾಗಿದೆ, ಆದ್ರೆ ಅಲ್ಲಿ ದೇವರ ನದಿಗಳನ್ನ ಹರಿಸುವವನಾಗಿದ್ದಾನೆ. ಅಡ್ವಾನ್ಸ್ ಆಗಿ ಸ್ತೋತ್ರ ಹೇಳೋರು ಸ್ತೋತ್ರ ಹೇಳ್ರಿ. ಹಲ್ಲೆಲೂಯಾ. ಆಮೇಲೆ ತಗ್ಗುಗಳಲ್ಲಿ ವರತೆಗಳನ್ನು ಹೊರಡಿಸಿ ಅರಣ್ಯವನ್ನು ಕೆರೆಯಾಗಿಯೂ ಮರುಭೂಮಿಯನ್ನು ಬುಗ್ಗೆಗಳಾಗಿಯೂ ಮಾಡುವೆನು. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅರಣ್ಯಗಳನ್ನ ಕೆರೆಯನ್ನಾಗಿ, ಮರುಭೂಮಿಯನ್ನ ಬುಗ್ಗೆಗಳನ್ನಾಗಿ ನನ್ನ ದೇವರು ಮಾಡಲಿಕ್ಕೆ ಹೋಗ್ತಾನೆ. ಹಲ್ಲೆಲೂಯಾ. ನೀನು ಬೆಂಗಾಡು ಅಂತ ಹೇಳಿದೆ, ಇದು ಅರಣ್ಯ ಅಂತ ಹೇಳಿದೆ. ಅಯ್ಯೋ ನನಗೆ ಬದುಕಕ್ಕಾಗಲ್ಲ ಅಂತ ಹೇಳಿದೆ. ನನ್ನ ದೇವರು ಹೇಳ್ತಾ ಇದ್ದಾನೆ, ಇಲ್ಲ ಮಗಳೇ, ಇಲ್ಲ ಮಗನೇ, ನಾನು ನಿನ್ನನ್ನು ಸೆಳೆದಿರೋ ಪ್ರೇಮ ಇದೆಯಲ್ಲ, ಅದು ಶಾಶ್ವತವಾದುದು. ಅದು ಗಂಡ ಕೊಡೋ ಆಗಲ್ಲ, ಹೆಂಡತಿ ತೋರಿಸೋ ಆಗಲ್ಲ, ಅಲ್ಲ ಹಣದಿಂದ ಕಂಡುಕೊಳ್ಳೋದಲ್ಲ. ಇದು ಶಾಶ್ವತವಾದ ಪ್ರೇಮದಿಂದ ನಾನು ನಿನ್ನನ್ನು ಸೆಳೆದುಕೊಂಡಿರುವಾಗ ಆ ಗುಡ್ಡಗಳು ನದಿಗಳನ್ನು ಹರಿಸತಕ್ಕ. ಸ್ತೋತ್ರ ಸ್ತೋತ್ರ ಸ್ತೋತ್ರ. 19ನೇ ವಾಕ್ಯ. ದೇವದಾರು, ಕಸ್ತೂರಿ ಜಾಲಿ, ಸುಗಂಧ ಒಲಿವ ಮರಗಳನ್ನು ಅಡವಿಯಲ್ಲಿ ನೆಡುವೆನು. ಸ್ತೋತ್ರ. ಎಲ್ಲೇ ದೇವದಾರು ಅಂದ್ರೆ ಮರಗಳಲ್ಲಿ ಶ್ರೇಷ್ಠ ಮರ ದೇವದಾರು. ಸ್ತೋತ್ರ. ದೇವದಾರು ವೃಕ್ಷದ ಕುರಿತು ಅನೇಕ ವರ್ಷಗಳ ಹಿಂದೆ ನಾನು ಇಲ್ಲಿ ಪ್ರಸಂಗ ಮಾಡಿದ್ದೀನಿ. ನನ್ನನ್ನು ಕೇಳುವ ದೇವ ಮಕ್ಕಳೇ, ಆಲಯದ ಒಂದೊಂದು ವಸ್ತುಗಳಲ್ಲೂ ದೇವದಾರುನ ಮರ ಇತ್ತು. ಅಂದ್ರೆ ನಿನ್ನನ್ನು ದೇವರು ನೆಡೋದು ಎಲ್ಲಿ ಗೊತ್ತಾ? ಅರಣ್ಯದಲ್ಲಿ. ಆದರೂ ಸಾಧಾರಣವಾದಂಥ ತಳಿ ಅಲ್ಲ, ನೀನು ದೇವದಾರು ವೃಕ್ಷ, ನೀನು ನೀತಿ ವೃಕ್ಷವಾಗಿ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಯಾರಾದರೂ ದೇವರನ್ನ ಪ್ರೀತಿ ಮಾಡೋರು ಇಲ್ಲಿ ಇದ್ದಾರೆ, ಅವರು ಮಾತ್ರ ದೇವರಿಗೆ ಸ್ತೋತ್ರ ಹೇಳ್ರಿ. ಮುಂದಕ್ಕೆ. ತುರಾಯಿ, ತಪಸಿ, ತಿಲಕ ವೃಕ್ಷಗಳನ್ನು ಅರಣ್ಯದಲ್ಲಿ ತೋಪಾಗಿ ಬೆಳೆಸುವೆನು. ಪ್ರೈಸ್ ದಿ ಲಾರ್ಡ್. ಸಾಕು. ಇನ್ನು 35ನೇ ಅಧ್ಯಾಯದ 6ನೇ ವಾಕ್ಯ ನೋಡಿ. 35:6. ಯೆಶಾಯ 35:6. ಅರಣ್ಯದಲ್ಲಿ ಒರತೆಗಳನ್ನು ಒಡೆಯುವವು, ಒಣನೆಲದಲ್ಲಿ ನದಿಗಳು ಹುಟ್ಟಿ ಹರಿಯುವವು, ಬೆಂಗಾಡು ಸರೋವರವಾಗುವುದು. ಬೆಂಗಾಡು ಏನಾಗುತ್ತೆ? ಎಲ್ಲಾದ್ರೂ ಯಾವ ಮನುಷ್ಯನಾದ್ರೂ ಇದನ್ನ ಪ್ಲಾನ್ ಮಾಡಕ್ಕಾಗುತ್ತಾ? ನೀನ್ ಬುದ್ಧಿಯಲ್ಲಿ ಎಟಕದೇ ಇರುವಂಥದ್ದು ದೇವರು ನಿನಗಾಗಿ ಮಾಡಲಿಕ್ಕೆ ಹೋಗ್ತಾನೆ. ನಂಬುವ ದೇವ ಮಕ್ಕಳು ಯಾರಾದ್ರೂ ಇದ್ರೆ ಅವ್ರು ಮಾತ್ರ ಸ್ತೋತ್ರ ಹೇಳ್ರಿ, ಅವ್ರು ಮಾತ್ರ ಸ್ತೋತ್ರ ಹೇಳ್ರಿ. ಹಲ್ಲೆಲೂಯ. ಇವತ್ತು ನಂದು ಬೆಂಗಾಡಾಗಿದೆ, ಇವತ್ತು ನಂದು ಬಂಜರು ಭೂಮಿ ಆಗಿದೆ, ಇವತ್ತು ನನ್ನ ಫಲ ಕಾಣ್ತಾ ಇಲ್ಲ, ಇವತ್ತು ನನ್ನ ಬಿಡುಗಡೆ ಕಾಣ್ತಾ ಇಲ್ಲ, ಇವತ್ತು ನನ್ನ ಆತ್ಮಿಕ ಜೀವನ ಒಣಗೋಗಿದೆ, ನನ್ನ ಪ್ರಾರ್ಥನೆ ಜೀವನ ಒಣಗೋಗಿದೆ, ನನ್ನ ಆರಾಧನೆ ಒಣಗೋಗಿದೆ, ನನ್ನ ದಾಹ ಕಡಿಮೆ ಆಗಿದೆ, ದರ್ಶನ ನಷ್ಟವಾಗಿದೆ. ನಾನು ಇವತ್ತು ಅರಣ್ಯ ಪ್ರದೇಶದಲ್ಲಿ, ಯಾಕಂದ್ರೆ ನನ್ನ
ಕೈಯಿಂದ ಬಂದ ಕೆಲ ತಪ್ಪುಗಳು, ನನ್ನಿಂದ ಬಂದಂತ ಕೆಲವೊಂದು ತೊಂದರೆಗಳು ನನ್ನ ದೇವರು ದ್ರೋಹ ಮಾಡಿದಲ್ಲ, ನನ್ನ ಜೀವನದಲ್ಲಿ ಬಂದ ಕೆಲವೊಂದು ಅನಾಹುತಗಳು ನನ್ನನ್ನು ದೇವರಿಂದ ದೂರ ಮಾಡಿದಾಗ ಅವಸ್ಥೆ ಬೆಂಗಾಡಾಗೋಯ್ತು. ಆದರೆ ನನ್ನ ದೇವರು ಹೇಳ್ತಾನೆ, ಆ ಬೆಂಗಾಡನ್ನೇ ನಾನು ಸರೋವರವನ್ನಾಗಿ ಮಾಡ್ತೀನಿ. ಮುಂದೆ 35:6. ಅರಣ್ಯದಲ್ಲಿ ಒರತೆಗಳು ಒಡೆಯುವವು, ಒಣನೆಲದಲ್ಲಿ ನದಿಗಳು ಹುಟ್ಟಿ ಹರಿಯುವವು, ಬೆಂಗಾಡು ಸರೋವರವಾಗುವುದು, ಒಣನೆಲದಲ್ಲಿ ಬುಗ್ಗೆಗಳುಕ್ಕುವವು, ನರಿಗಳು ಮಲಗುತ್ತಿದ್ದ ಹಕ್ಕಿಯು ಆಪು ಜಂಬುಗಳ ಪ್ರದೇಶವಾಗುವುದು. ನರಿಗಳು ಮಲ್ಕೋತಾ ಇತ್ತು. ನರಿಗಳು ಹೆಂಗ್ ಮಲ್ಕೋತಾ ಇತ್ತು ಅಂದ್ರೆ ಒದ್ದಾಡ್ಕೊಂಡು ಹಿಂಗ್ ಮಲ್ಕೋತಾ ಇತ್ತು. ಆದ್ರೆ ಈಗ ಅಲ್ಲೆಲ್ಲ ಆಪು ಜಂಬುಗಳೆಲ್ಲ ಬೆಳೆದ್ಬಿಟ್ಟಿದೆ. ಸ್ತೋತ್ರ, ಹಲ್ಲೆಲೂಯ. ಆಮೇಲೆ ಇನ್ನ ಸತ್ಯವೇದ ಗ್ರಂಥದಲ್ಲಿ ನನಗೆ ಬಹಳ ಇಷ್ಟ ಇರುವಂಥ ಒಂದು ಪದ ಹೇಳ್ಬಿಟ್ಟು ಮುಂದಿನ ಭಾಗಕ್ಕೆ ಹೋಗ್ತೀನಿ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ, ಬುಕ್ ಆಫ್ ಐಷಯ, ಚಾಪ್ಟರ್ 51 ಅದರ 3ನೇ ವಾಕ್ಯ. ಯೆಹೋವನು ಚೀಯೋನನ್ನು ಸಂತೈಸುವನು. ಯೆಹೋವನು ಚೀಯೋನನ್ನ ಸಂತೈಸುವನು. ಅಲ್ಲಿನ ಹಾಳು ಪ್ರದೇಶಗಳನ್ನೆಲ್ಲ ಸುಧಾರಿಸಿ ಕಾಡು ನೆಲವನ್ನು ಏದೆನ್ ಉದ್ಯಾನವನದಂತೆ ಬೀಳು ಭೂಮಿಯನ್ನು ಯೆಹೋವನ ವನದ ಹಾಗೂ. ಅದು ಯಾವನ? ಬೀಳು ಭೂಮಿ, ಪಾಳು ಭೂಮಿ, ಫಲ ಕಾಣದೇ ಇರೋ ಭೂಮಿ. ದೇವ್ರು ಹೇಳ್ತಾನೆ, ಇನ್ನು ಮೇಲೆ ಇಷ್ಟು ದಿನ ಅದು ನಿನ್ ಭೂಮಿ ಅಂತ ಹೇಳ್ತಿದ್ದೆ, ಇನ್ನು ಮೇಲೆ ನಿನ್ ಭೂಮಿ ಅಲ್ಲ, ಅದು ಯೆಹೋವನ ಭೂಮಿ. ಇದುವರೆಗೂ ನನ್ನ ಕುಟುಂಬ, ಅದು ನಿನ್ ಕುಟುಂಬ ಅಲ್ಲ, ಅದು ಯೆಹೋವನ ಕುಟುಂಬ. ನಿನ್ ಬಿಸ್ನೆಸ್ ಅಲ್ಲ, ಅದು ಯೆಹೋವನ ಬಿಸ್ನೆಸ್. ನಿನ್ ಸೇವೆ ಅಲ್ಲ, ಅದು ಯೆಹೋವನ ಸೇವೆ. ಯಾರಾದ್ರೂ ಅರ್ಥ ಆದವ್ರು ಇರೋದಾದ್ರೆ ಗಟ್ಟಿಯಾಗಿದೆ ಅವರಿಗೆ ಸ್ತೋತ್ರ ಕೊಡ್ರಿ. ಹಲ್ಲೆಲೂಯಾ. ಅವನು ಸಂತೈಸ್ತಾನೆ. ನಿನ್ ಕಣ್ಣು ನೀರು ಒರೆಸುವ ದೇವರು. ಬಾರ್ಪಡಬೇಡ. ಅರಣ್ಯದ ಅವಸ್ಥೆಯಿಂದ ನಿನ್ನನ್ನು ಹೊರಗಡೆ ತಂದೆ ತರ್ತಾನೆ. ಎಷ್ಟು ಜನರ ಒಳಗಡೆ ನಿರೀಕ್ಷೆ ಇದೆ. ಇವತ್ತೊಂದು ಕಷ್ಟ ಇದ್ರೆ ಒಂದು ಸುಖ ಇದೆ, ಒಂದು ರೋಗ ಇದ್ರೆ ಒಂದು ಸೌಖ್ಯ ಇದೆ, ಒಂದು ಇಕ್ಕಟ್ಟಿದ್ರೆ ಒಂದು ವಿಶಾಲತೆ ಇದೆ, ಒಂದು ಪ್ರತಿಕೂಲ ಇದ್ರೆ ಒಂದು ಅನುಕೂಲ ಇದೆ. ಹಲ್ಲೆಲೂಯ. ಒಂದು ನಷ್ಟ ಇದ್ರೆ ಒಂದು ಲಾಭ ಇದೆ. ಹಲ್ಲೆಲೂಯ. ಇವತ್ತೆಲ್ಲ ಕಳ್ಕೊಂಡ್ರು ನಾನು ಅದನ್ನ ಡಬಲ್ ಆಗಿ ವಾಪಸ್ ತೆಗೆದುಕೊಳ್ತೇನೆ ಎನ್ನುವವರು ಯಾರಾದ್ರೂ ಇರೋದಾದ್ರೆ ಅಂತವರಿಗೋಸ್ಕರ ಪರಲೋಕದ ದೇವರ ಆಲೋಚನೆ ಹೇಳ್ತಾ ಇದ್ದಾರೆ. ನಿಮಗೋಸ್ಕರ ಒಂದು ನಿರೀಕ್ಷೆಯ ಬಾಗಿಲು ನೀವಿಲ್ಲಿ ಸ್ತೋತ್ರ ಹೇಳುವಾಗಲೇ ದೇವರು ತೆರೀತಾ ಇದ್ದಾನೆ. ಓಪನ್ ಡೋರ್ ಆಫ್ ಹೋಪ್. ನಿರೀಕ್ಷೆಯ ಬಾಗಿಲು ನಿನಗಾಗಿ ದೇವರು ತೆರೀತಾ ಇದ್ದಾನೆ. ಓದಿ ಆ ಭಾಗ. ಬೀಳು ಭೂಮಿಯನ್ನು ಯೆಹೋವನ ವನದ ಹಾಗೂ ಕಳಕಳಿಸುವಂತೆ ಮಾಡುವೆನು. ಹರ್ಷ, ಉಲ್ಲಾಸ, ಸ್ತೋತ್ರಗಾನ, ಗಾನಧ್ವನಿ ಇವುಗಳು ಅಲ್ಲಿ ನೆಲೆಯಾಗಿರುವವು. ಹಲೋ. ಈಗ ಕಣ್ಣು ನೀರು, ದುಃಖ, ಇಕ್ಕಟ್ಟು, ಏನಪ್ಪ ನಾಳೆ ಮಾಡೋದು ಅನ್ನೋ ಚಿಂತೆ ನೀವು ಸ್ತೋತ್ರ ಹೇಳದೆ ಇದ್ದಾಗಲೇ ಅರ್ಥ ಆಯ್ತು. ಆದರೆ ಅಲ್ಲಲ್ಲೂ ಅಡ್ವಾನ್ಸ್ ಆಗಿ ಇವತ್ತೇ ಸ್ತೋತ್ರ ಹೇಳ್ಕೊಳ್ರಿ. ಯಾಕೆ ಗೊತ್ತಾ? ನನ್ನ ದೇವ್ರು ಹೇಳ್ತಾನೆ, ಇನ್ನ ಕಂಟ್ರೋಲ್ ನಿನ್ನ ಕೈಯಲ್ಲ, ಕಂಟ್ರೋಲ್ ದೇವರು ತೆಗೆದುಕೊಳ್ತಾ ಇದ್ದಾನೆ. ಹಲ್ಲೆಲೂಯ. ಒಣಗೋಗಿರುವ ಭೂಮಿಯನ್ನ ಏದನ್ ತೋಟದ ಹಾಗೆ, ಏದನ್ ಉದ್ಯಾನವನದ ಹಾಗೆ ಅದನ್ನ ಬದಲಾಯಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯ. ಇನ್ನು ಅಲ್ಲಿ ಕಣ್ಣು ನೀರಿಲ್ಲ, ಇನ್ನು ಅಲ್ಲಿ ದುಃಖ ಇಲ್ಲ, ಇನ್ನು ಆ ಕುಟುಂಬದಲ್ಲಿ ಕಣ್ಣು ನೀರಿಲ್ಲ. ಯೇಸುವಿನ ನಾಮದಲ್ಲಿ ಇನ್ನು ನೀನು ಒಣಗೋಗಿರೋ ಅವಸ್ಥೆ ಇಲ್ಲ. ಐ ಬಿಲೀವ್ ಇನ್ ಜೀಸಸ್ ನೇಮ್. ಯಾರಾದ್ರೂ ನನ್ನೊಟ್ಟಿಗೆ ಒಪ್ಪೋರಿದ್ರೆ ನನ್ನ ದೇವ್ರ ನಿಯಂತ್ರಣ ತೆಗೆದುಕೊಂಡಾಯ್ತು. ನನ್ನ ದೇವ್ರ ನಿಯಂತ್ರಣ ತೆಗೆದುಕೊಂಡಾಯ್ತು. ಅದುವರೆಗೂ ಅಲ್ಲಿ ಇಲ್ಲಿ ಎಲ್ಲ ಏನು ನಡೀದಿರೆ ಬಿದ್ದಿತ್ತು. ದೇವರು ಹೇಳಿದ್ರು, ಇನ್ನು ನಾನು ಆ ಕಾರ್ಯವನ್ನು ತೆಗೆದುಕೊಳ್ತಾ ಇದ್ದೀನಿ. ಇನ್ನು ಅಲ್ಲಿ ಏನಿದೆ
ಹರ್ಷ ಇದೆ. ಇನ್ನು ಅಲ್ಲಿ ಹರ್ಷ ಇದೆ. ಅಲ್ಲಿ ಹಳ್ಳೆಣ್ಣೆ ಕುಡಿದವರು ಮುಖ ಮಾಡ್ಕೊಂಡಿರೋರು ಇಲ್ಲ, ಅಲ್ಲಿ ಬಾಡೋಗಿರೋ ಮುಖ ಇರೋರು ಇಲ್ಲ. ಅಲ್ಲೊಂದು ಹರ್ಷ ಇದೆ, ಅಲ್ಲಿ ಸ್ತೋತ್ರ ಇದೆ, ಅಲ್ಲಿ ಹಾಡಿದೆ. ಈಗ ಕಣ್ಣು ನೀರು ಮಾತ್ರ ಇದೆ, ಆದರೆ ದೇವರದನ್ನು ತೆಗೆದುಕೊಂಡಾಗ ಇವತ್ತು ಯಾರಿಗೋಸ್ಕರ ದೇವರು ಹೇಳ್ತಾ ಇದ್ದಾನೆ, ಮಗಳೇ ನೀನು ಭಯ ಪಡಬೇಡ, ಮಗನೇ ನೀನು ಭಯ ಪಡಬೇಡ. ಇದು ಅರಣ್ಯದ ಅವಸ್ಥೆಯಲ್ಲಿ ನನ್ನ ದೇವರು ನಿನ್ನನ್ನು ನಡೆಸಿರೋದಾದ್ರೆ ಆ ಅರಣ್ಯದಲ್ಲೇ ದೇವರು ನಿನಗಾಗಿ ಬುಗ್ಗೆ ತೆರೀತಾನೆ. ಈ ಕಷ್ಟ ಬಂದಿದ್ದು, ಈ ಪ್ರತಿಕೂಲ ಬಂದಿದ್ದು ನಿನ್ನನ್ನು ಮುಚ್ಚೋದಕ್ಕಲ್ಲ, ನಿನ್ನ ನಾಶ ಮಾಡೋದಕ್ಕಲ್ಲ, ನಿನಗೋಸ್ಕರ ನಿರೀಕ್ಷೆಯ ಬಾಗಿಲನ್ನು ತೆರೆಯೋದಕ್ಕೋಸ್ಕರ. ಹಾಲೆಲೂಯಾ, ಹಾಲೆಲೂಯಾ. ನೀನು ಪೆಚ್ಚು ಮೋರೆ ಹಾಕೊಂಡಿರೋದು ನೋಡಿದ್ರೆ ಸೈತಾನ ಹೇಳ್ತಾನೆ, ಹೆಂಗೈತಿ, ಯಾಗೈತಿ, ಚೆನ್ನಾಗೈತಿ. ಅವನು ಹೇಳ್ತಾನೆ, ಅವನ ಮುಖ ನೋಡಿ ಹೇಳು. ಅಲ್ಲಲ್ಲೂಯ್ಯ, ಇವತ್ತು ನೀನು ಹೇಳಬೇಕು. ತಿರುಗಿ ಅವನ ಮುಖ ಪೆಚ್ಚಿಗೆ ಹಾಕೊಂಡಿರೋದು ನೋಡಿದಾಗ ನೀನು ಹೇಳಬೇಕು, ಡ್ಯಾನ್ಸ್ ಮಾಡ್ಕೊಂಡು ಹೇಳಬೇಕು, ಹರ್ಷ ಧ್ವನಿಯಿಂದ ಹೇಳಬೇಕು. Somebody lift up your voice and give praise to the Lord. Hallelujah. He is going to do the mighty things on you. ನಿನ್ನ ಜೀವನದಲ್ಲಿ ಅವನು ದೊಡ್ಡ ಕಾರ್ಯ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. Come on church, get ready. ಇನ್ನು ಸೋಕಗಾನ ಅಲ್ಲ, ಇನ್ನು ಹರ್ಷ ಧ್ವನಿ, ಇನ್ನು ಸೂತ್ರದಲ್ಲಿ ಸ್ತೋತ್ರ ಹೇಳೋದಲ್ಲ. ಬಾಯಿ ತೆರೆದ್ರೆ ಸಾಕು, ನಿರಂತರವಾದ ಸ್ತೋತ್ರ. ದುಃಖದ ಗಾನ ಅಲ್ಲ, ಹರ್ಷದ ಗಾನ. Somebody, hallelujah. Oh Rabba Shambalaba, oh Rama. You know, ಅರಣ್ಯದ ಅನುಭವ ಬಂದಾಗ ಯು ವಿಲ್ ಬಿ ಅಲೋನ್. ನೀನು ಒಂಟಿ ಆಗ್ಬಿಡ್ತೀಯ. ನಂಬದವ್ರು ಕೈ ಬಿಡ್ತಾರೆ, ಪ್ರೀತಿ ಮಾಡಿದವರೆಲ್ಲ ಕೈ ಬಿಟ್ಟು ಬಿಡ್ತಾರೆ, ಸಹಾಯ ಮಾಡ್ತೀನಿ ಅಂದವರೆಲ್ಲ ಜಾಗ ಖಾಲಿ ಮಾಡಿಬಿಡ್ತಾರೆ. ಸ್ತೋತ್ರ ಬರಲಿಲ್ಲ. ಬಟ್ ದೇವ್ರು ಹೇಳ್ತಾನೆ, ನಾನು ನಿನ್ನನ್ನು ಶಾಶ್ವತ ಪ್ರೇಮದಿಂದ ನಾನು ನನ್ನ ಕಡೆಗೆ ನೀನು ಸೆಳೀತೀನಿ. ಇವತ್ತು ನೀನು ಅರಣ್ಯದ ಅವಸ್ಥೆಯಲ್ಲಿ ಇರ್ಬೋದು, ನಾನು ನೀನು ಸೆಳೀತೀನಿ. ನೀನು ನನ್ನ ಹತ್ತಿರಕ್ಕೆ ಬಂದರೆ, ನೀನು ನನ್ನ ಸಮೀಪಕ್ಕೆ ಬಂದರೆ, ನಾನು ನಿನಗಾಗಿ ಆ ಬಂಜರು ಭೂಮಿಯಲ್ಲಿ ಬುಗ್ಗೆಗಳನ್ನು ತೆರೀತೀನಿ. ಅಲ್ಲಿ ಸರೋವರಗಳನ್ನು ಹರಿಯೋದಕ್ಕೆ ಬಿಡ್ತೀನಿ, ನದಿಗಳನ್ನು ಫಲವತ್ತಾದ ಭೂಮಿಯಾಗಿ ಮಾಡ್ತೀನಿ. ನೀನು ಮುಟ್ಟೋದಲ್ಲ ಆಶೀರ್ವಾದ, ಹೋಗೋ ಕಡೆಯಲ್ಲ ಆಶೀರ್ವಾದ. ಇನ್ನ ನಿನ್ನ ಕಣ್ಣು ನೀರಿಲ್ಲ, ಇನ್ನ ದುಃಖ ಇಲ್ಲ, ಅಲ್ಲಿ ಹರ್ಷ, ಆನಂದ, ಸ್ತೋತ್ರ, ಗಾನ. ಅದೊಂದು ಪ್ರಬೋಧನೆ ಶಬ್ದ. ಯೇಸು ಸ್ವಾಮಿ ಜಾತ್ರೆಯ ಕಡೆಯದಿಂದಲೇ ಎದ್ದು ನಿಂತ್ಕೊಂಡು ತಾನು ಹೀಗೆ ಹೇಳಿದನು, ಬಾಯಾರಿಕೆ ಆಗೋರೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಕುಡಿಯೋದಕ್ಕೆ ನೀರು ಕೊಡ್ತೀನಿ. ಸ್ತೋತ್ರ. ನೀರು ಕುಡಿದವನು ಒಂದು ಕಾಲದಲ್ಲೂ ಅವನಿಗೆ ಬಾಯಾರಿಕೆ ಆಗೋದಿಲ್ಲ. ಕಾರಣ, ನಂಬುವವನ ಹೊಟ್ಟೆ ಒಳಗಡೆಯಿಂದ, ಇದರ ಒಳಗಡೆ ಯಾರಾದರೂ ನಂಬುವವರು ಇರೋದಾದರೆ, ನಂಬುವವರ ಹೊಟ್ಟೆ ಒಳಗಡೆಯಿಂದ ಶಾಸ್ತ್ರವು ಹೇಳುವ ಪ್ರಕಾರ ಜೀವಕರವಾದ ಬುಗ್ಗೆ, ಸತ್ತೋಗಿರೋದಲ್ಲ, ಜೀವ ಇಲ್ಲದೆ ಇರೋದಲ್ಲ, ಜೀವಕರವಾದ ಬುಗ್ಗೆ ಅದು ಹರಿಯುವಂಥದ್ದಾಗಿರುತ್ತದೆ. ಜೀವಕರವಾದ ಹೊಳೆಗಳು ಯಾರಾದ್ರೂ ಕೂಗಿ ಹೇಳ್ರಿ, ಜೀವಕರವಾದ ಹೊಳೆಗಳು, ಅರಣ್ಯದಲ್ಲಿ ಹೊಳೆಗಳು. ಈ ಕೆಲವರು ಸ್ತೋತ್ರ ಹೇಳೋದು ಹಿಂಗೆ, ಮನೆಯಿಂದ ಬರಬೇಕಾದ್ರೆ ತೀರ್ಮಾನ ಮಾಡ್ಕೊಂಬರ್ತಾರೆ. 4 ಸ್ತೋತ್ರ, 2 ಹಲ್ಲೆಲೂಯಾ, 2 ಆಮೀನ್. ಇದ್ರ ಮೇಲೆ ನಾನು ಏನು ಹೇಳಲ್ಲ. ಕಾರಣ ಅವರ ಜೀವನ ವಿಲ್ಡರ್ನೆಸ್ಸಲ್ಲಿ, ಅರಣ್ಯದಲ್ಲಿ ಹೋಗ್ತಾ ಇದೆ. ಆದರೆ ದೇವರು ನಿನ್ನ ಅರಣ್ಯದ ಅವಸ್ಥೆಯನ್ನು ಬದಲಾಯಿಸಿದ್ರೆ, ಆ ಅರಣ್ಯ ಬೆಂಗಾಡು
ಅಲ್ಲಿ ಫಲ ಇಲ್ಲ, ಜೀವ ಇಲ್ಲ, ಅದಕ್ಕೆ ಒಂದು ಶಕ್ತಿ ಇಲ್ಲ, ಸ್ತೋತ್ರಕ್ಕೊಂದು ಜೀವ ಇಲ್ಲ, ನಿನ್ನ ಆರಾಧನೆಗೊಂದು ಜೀವ ಇಲ್ಲ. ಆದರೆ ದೇವರು ಅದನ್ನ ಸರೋವರವಾಗಿ, ಅಂದ್ರೆ ಎಲ್ಲರೂ ಅಲ್ರಿ ಈ ಪ್ರವಾದನೆ ವಾಕ್ಯವನ್ನ ನಂಬುವವರು ಯಾರಾದ್ರೂ ಇದ್ರ ಒಳಗಡೆ ಇರೋದಾದ್ರೆ ಅವ್ರಿಗೆ ಯಾರು ಹೇಳ್ಬೇಕಾಗಿಲ್ಲ ಸ್ತೋತ್ರ ಹೇಳಿ ಅಂತ. ಅವರ ಒಳಗಡೆ ಜೀವ ಜಲದ ಬುಗ್ಗೆ, ಜೀವ ಜಲದ ಒಳೆಗಳು ಹರಿಯುವಂತದಾಗಿದೆ. ಸಂಬಡೆ ಎಡಗಡೆ ಬಲಗಡೆ ಇರೋರು ಯಾರಾದ್ರೂ ಸ್ತೋತ್ರ ಹೇಳಲಿಲ್ಲ ಆದ್ರೆ ಅವ್ರ ವಿಲ್ಡರ್ನೆಸ್ ಅರಣ್ಯದ ಅನುಭವ. ಆದ್ರೆ ನಾನು ಅದರಿಂದ ಹೊರಗಡೆ ಬಂದವರು ಯಾರಾದ್ರೂ ಇದ್ರ ಒಳಗಡೆ ಇದ್ದೀರಾ? ಹೊರಗಡೆ ಬಂದವರು ಯಾರಾದ್ರೂ, ಅರಣ್ಯದಿಂದ ಹೊರಗಡೆ ಬಂದವರು ಯಾರಾದ್ರೂ ಇದ್ದೀರಾ? ಗೆಟ್ ರೆಡಿ. ಪರಿಶುದ್ಧಾತ್ಮ ನಿನಗಾಗಿ ತನ್ನ ಜೀವ ಜಲವನ್ನು ಬಿಚ್ಚು ಬಿಡ್ತಾ ಇದ್ದಾನೆ. ಜೀವ ಜಲ ಅವನು ಬಿಚ್ಚು ಬಿಡ್ತಾ ಇದ್ದಾನೆ. ಪರಿಶುದ್ಧಾತ್ಮನು ಆತ್ಮಿಕ ಮಂಡಳ, ಆರ್ಥಿಕ ಮಂಡಳ, ಶಾರೀರಿಕ ಮಂಡಳ, ನಿನ್ನ ಮಾನಸಿಕ ಮಂಡಳ, ನಿನ್ನ ಜೀವನದ ಒಂದೊಂದು ಮಂಡಳದಲ್ಲೂ ಪರಿಶುದ್ಧಾತ್ಮನ ನದಿ ಹರಿಯುತ್ತೆ. ಇನ್ನ ದೇವರ ವಾಕ್ಯ ಹೇಳ್ತೆ ನೋಡ್ರಿ, ಏನಾದರೂ ನಡಿಬೇಕಾದ್ರೆ ಪಾಸ್ಟರ್ ಇಲ್ಲಿ ತಲೆ ಕೆಳಗಡೆ ನಿಂತ್ಕೊಂಡು ಕಾಲ್ ಮೇಲೆ ಎತ್ಕೊಂಡು ಸರ್ಕಸ್ ಮಾಡಿದ್ರೆ ಏನೂ ನಡೆಯಲ್ಲ. ಒಂದು ಜ್ವರನೂ ವಾಸಿ ಆಗಲ್ಲ. ಸ್ಪೀಕರ್ ಕಿತ್ತೋಗಂಗೆ ಡ್ರಮ್ ಹೊಡೆದ್ರು ಒಂದು ಆತ್ಮಕ್ಕೂ ಚಲನೆ ಉಂಟಾಗಲ್ಲ. ಕೀಬೋರ್ಡ್ ಇಟ್ಕೊಂಡು ಎಷ್ಟೆಲ್ಲ ಬಾರಿಸಿದ್ರು, ಎಷ್ಟೆಲ್ಲ ಗಂಟ್ಲು ಕಿರ್ಚಿ ಆಡಿದ್ರು, ಪರಿಶುದ್ಧಾತ್ಮನ ಇಲ್ಲದಿದ್ರೆ ಏನೂ ಇಲ್ಲ. ಎಲ್ಲ ಸೆಟಪ್ ತುಂಬ ಚೆನ್ನಾಗಿದೆ. ಓ ಗುಡ್ ಪೀಪಲ್, ತುಂಬ ಜನ ಬರ್ತಾ ಇದ್ದಾರೆ, ಒಬ್ಬ ಸಭೆ ಬೆಳೀತಾ ಇದೆ, ಒಳ್ಳೆ ಸೆಟಪ್ಪು, ಬಂದವರೆಲ್ಲ ಸ್ಟಿಕ್ ಆಗಿಬಿಡ್ತಾರೆ. ಇಲ್ಲಿ ಭಾಳ ಇಷ್ಟ ಅವರಿಗೆ ಈ ಸಭೆಗೆ ಬರೋದಕ್ಕೆ. ಹಲೋ ಸರ್, ನೀವು ಸ್ಟಿಕ್ ಆಗ್ಬೋದು, ಆದರೆ ನಿನ್ನ ಜೀವನದಲ್ಲಿ ಒಂದು ಬಿಡುಗಡೆ ಆಗಲ್ಲ. ಬಿಡುಗಡೆ ಆಗಬೇಕಾ? ಪರಿಶುದ್ಧಾತ್ಮನ ಒಳ್ಳೆ ಹರಿಬೇಕು. ಪರಿಶುದ್ಧಾತ್ಮನ ಇಲ್ಲದೆ ಇರುವ ಪ್ರಸಂಗ ಬೇಡ, ಪರಿಶುದ್ಧಾತ್ಮನ ಇಲ್ಲದೆ ಇರುವ ಸೇವೆ ಬೇಡ, ಪರಿಶುದ್ಧಾತ್ಮನ ಇಲ್ಲದೆ ಇರುವ ಸ್ಥಾನ ಬೇಡ. ಅಂಥವ್ರು ಯಾರಾದ್ರೂ ಇದರ ಒಳಗಡೆ ಇರೋದಾದ್ರೆ ಬಾಯಿ ತೆರೆದು ಹೇಳ್ರಿ, ಈ ಸಭೆಯ ನಿಯಂತ್ರಣ ರವಿ ಪಾಸ್ಟರ್ ಅಲ್ಲ, ಈ ಸಭೆಯ ನಿಯಂತ್ರಣ ಪರಿಶುದ್ಧಾತ್ಮನ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 32ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯ. 14 ಮತ್ತು 15ನೇ ವಾಕ್ಯ. ಅರಮನೆಯು ಬಿಕೋ ಎನ್ನುವುದು, ಅರಮನೆ ಬಿಕೋ ಎನ್ನುವುದು, ಗಿಜಿಗುಟ್ಟುವ ಪಟ್ಟಣವು ನಿರ್ಜನವಾಗುವುದು. ಗಿಜಿ ಅನ್ನೋ ಪಟ್ಟಣನು ನಿರ್ಜನವಾಗಿರುತ್ತೆ. ಓಫೆಲ್ ಗುಡ್ಡವು ಕೋವರವು ಯಾವಾಗಲೂ ಗುಹೆಗಳಾಗಿಯೂ, ಕಾಡು ಕತ್ತೆಗಳಿಗೆ ಉಲ್ಲಾಸಕರವಾಗಿಯೂ, ದನ ಕುರಿಗಳಿಗೆ ಕಾವಲಾಗಿಯೂ ಇರುವವು. ಬಳಿಕ ಉನ್ನತ ಲೋಕದಿಂದ, ನೋಡ್ರಿ, ನನಗೆ ಇದೆ ಇಷ್ಟ. ಪಟ್ಟಣ ಯಾವಾಗಲೂ ಗಿಜಿ ಅಂತ ಇತ್ತು. ಪರಿಶುದ್ಧಾತ್ಮನ ಇಲ್ಲಾದ್ರೆ ಸಭೆ ಯಾವಾಗಲೂ ಗಿಜಿ ಅಂತ ಇರ್ಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಪರಿಶುದ್ಧಾತ್ಮನ ಇದ್ರೆ ಗಿಜಿ ಅಂತ, ಇಲ್ಲ ಅಂದ್ರೆ ಮೈ ಗುಡ್ನೆಸ್, ಪಟ್ಟಣ ಜನಭರಿತವಾಗಿರೋ ಪಟ್ಟಣ ಶೂನ್ಯವಾದ ಇಂತೆ. ಗಿಜ ಎನ್ನುತ್ತಿದ್ದದೆಲ್ಲ ಏನು ಇಲ್ಲ, ಮೌನ ಮಾತ್ರ. ಏನು ಕಾರಣ? ಆದರೆ ಪರಿಶುದ್ಧಾತ್ಮನ ನೋಡ್ರಿ, ಓದಿ. ಬಳಿಕ ಉನ್ನತ ಲೋಕದಿಂದ ದಿವ್ಯಾತ್ಮ ದಾರಿಯು ನಮ್ಮ ಮೇಲೆ ಸುರಿಯಲ್ಪಡುವುದು. ಬಳಿಕ ಡ್ರೈ ಆಗಿರುವಾಗ, ಒಣಗೋಗಿರುವಾಗ, ಗಿಜ ಶಬ್ದ ಇಲ್ಲದೆ ಇದ್ದಾಗ, ಸ್ತೋತ್ರ ಹೇಳದೆ ಇದ್ದಾಗ, ಪರಿಶುದ್ಧಾತ್ಮನು ಚಲಿಸೋದಕ್ಕೆ ಆರಂಭ ಆಗುತ್ತಿದ್ದ ಆಗ್ಲೇ ಏನಾಗುತ್ತೆ ನೋಡ್ರಿ. ಆಗ ಅರಣ್ಯವು ತೋಟವಾಗುವುದು. ಆಗ ಯಾವಾಗ?
ಪರಿಶುದ್ಧಾತ್ಮನು, ದೇವರ ಆತ್ಮನು ನಿನ್ನ ಮೇಲೆ ಬಂದಾಗ, ಸಭೆ ಮೇಲೆ ಬಂದಾಗ, ದೇಶದ ಮೇಲೆ ಬಂದಾಗ, ಅರಣ್ಯದ ಮೇಲೆ ಬಂದಾಗ, hello, dignity is not the fruit of the spirit, the joy is the fruit of the spirit. ಹೋದ್ರಿ. ಆಗ ಅರಣ್ಯವು ತೋಟವಾಗುವುದು, ಈಗಿನ ತೋಟವು ಆಗಿನವರಿಗೆ ಅರಣ್ಯವಾಗಿ ಕಾಣಿಸುವುದು. ಆಹಾ, ಪ್ಲೇಟ್ ಉಲ್ಟಾ ಹೊಡೆಯುತ್ತೆ ಅಂತ ಅರ್ಥ. ಈಗ ತಿನ್ನೋದು ಕುಡಿಯೋದು ಇದೇ ಲೈಫು ಎಂದು ಮಜಾ ಮಾಡೋರೆಲ್ಲ ಅರಣ್ಯದ ಅವಸ್ಥೆಗೆ ಬರ್ತಾರೆ. ಆದರೆ ಅರಣ್ಯದ ಅವಸ್ಥೆಯಲ್ಲಿ ಕುಳಿತು ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿ ಸ್ತೋತ್ರ ಹೇಳಿದವರೆಲ್ಲ ಅರಣ್ಯದ ಅವಸ್ಥೆ ಮಾರ್ಪಾಟು ಅದು ಒಳ್ಳೆ ತೋಟವಾಗಿ ಮಾರ್ಪಾಡಾಗುತ್ತೆ. ಆಹಾ, ನಿಂದಿಸಿದವರು, ಅವಮಾನ ಮಾಡಿದವರು, ನಿನ್ ದೇವರು ಎಲ್ಲಿ ಎಂದು ಕೇಳಿದವರು, ಅವರೆಲ್ಲ ಅರಣ್ಯದ ಕಡೆಗೆ ಹೋಗುವಾಗ ನಿನ್ನನ್ನು ದೇವರ ಅರಣ್ಯದ ಅವಸ್ಥೆಯನ್ನು ಬದಲಾಯಿಸಿ ಅವನು ತೋಟವಾಗಿ, ಏದನ್ ತೋಟದ ಹಾಗೆ, ಯೆಹೋವನ ವನದ ಹಾಗೆ ನಿನ್ನನ್ನು ಅವನು ಕಂಗೊಳಿಸುವಂತೆ ಮಾಡ್ತಾರೆ. ಸ್ತೋತ್ರ. ಆಮೇಲೆ ನ್ಯಾಯವು ಅಡವಿಯಲ್ಲಿಯೂ ನೆಲೆಗೊಳ್ಳುವುದು, ಧರ್ಮವು ತೋಟದಲ್ಲಿ ಇದ್ದೇ ಇರುವುದು. ಸ್ತೋತ್ರ ಸ್ತೋತ್ರ. ಯಾವಾಗ ಇದು ನಡೆಯೋದು ಗೊತ್ತಾ? ಪರಿಶುದ್ಧಾತ್ಮನ ಬಂದಾಗ. ನಿನ್ನ ಮನೆಯಲ್ಲಿ ಪರಿಶುದ್ಧಾತ್ಮನಿದ್ದಾನ, ನಿನ್ನ ಕುಟುಂಬದಲ್ಲಿ ಪರಿಶುದ್ಧಾತ್ಮನಿದ್ದಾನ, ನಿನ್ನ ಜೀವನದಲ್ಲಿ ಪರಿಶುದ್ಧಾತ್ಮನಿದ್ದಾನ. ಪರಿಶುದ್ಧಾತ್ಮನ ಇಲ್ಲದೆ ಇರುವುದಾದರೆ ಅದೆಲ್ಲ ಅರಣ್ಯವಾಗಿಯೇ ಇರುತ್ತೆ. ಪರಿಶುದ್ಧಾತ್ಮನ ಇದ್ದರೆ ಅದು ತೋಟವಾಗಿ ಮಾರ್ಪಾಡಾಗುತ್ತೆ. ಎಷ್ಟು ಜನ ಹೇಳ್ತೀರಾ ಐ ಲವ್ ಯು ಹೋಲಿ ಸ್ಪಿರಿಟ್ ಅನ್ನೋರು ಮಾತ್ರ, ಪರಿಶುದ್ಧಾತ್ಮನೇ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅನ್ನೋರು ಮಾತ್ರ ಕೈಗಳನ್ನೆತ್ತಿ ದೇವರಿಗೆ ಮಹಿಮೆ ಕೊಡ್ರಿ, ಗಟ್ಟಿಯಾಗಿ ಕೊಡ್ರಿ. ಕಮ್ ಆನ್, ಹಲ್ಲೆಲೂಯಾ. ಯಾತಕ್ಕೋಸ್ಕರ ಈ ಅರಣ್ಯದ ಅವಸ್ಥೆ ದೇವರು ಏನಕ್ಕೆ ಹೆಂಗೆ ನಡೆಸ್ತಾನೆ? ನಡೆಸೋದಕ್ಕೆ ಕಾರಣ ಇದೆ. ಓದೋಣ. ಓಶಿಯನ ಬರೆದ ಪ್ರವಚನ ಗ್ರಂಥ, ಹಿಂತಿರುಗಿ ಬರೋಣ. ಬುಕ್ ಆಫ್ ಓಶಿಯ ಅದರ 2ನೇ ಅಧ್ಯಾಯದ 14ನೇ ವಾಕ್ಯಕ್ಕೆ ಬರೋಣ. ಆಹಾ, ನಾನು ಅವಳನ್ನು ಒಲಿಸಿ ಅಡವಿಗೆ ಕರಕೊಂಡು ಹೋಗಿ ಅವಳೊಂದಿಗೆ ಹೃದಯಂಗಮವಾಗಿ ಮಾತಾಡುವೆನು. ಪ್ರೈಸ್ ಗಾಡ್. ನೋಡ್ರಿ, ಆ ಪದ ಓದಿದ್ರೆ ನಿಮ್ಗೆಲ್ರಿಗೂ ಗೊತ್ತು. ಇಲ್ಲಿ ಲವ್ ಮಾಡಿದವ್ರಿಗೆಲ್ರಿಗೂ ಗೊತ್ತು. ಹುಡುಗ ಹುಡುಗಿ ಲವ್ ಮಾಡಿದ್ರೆ ಕಾಡು ಕರ್ಕೊಂಡು ಹೋಗ್ತಾರ ಮಾತಾಡಕ್ಕೆ. ಸ್ತೋತ್ರ. ದೇವರು ಹೇಳ್ತಾ ಇರೋದು, ನಾನು ಅವಳನ್ನು ಹೋಲಿಸಿ ಅಡವಿಗೆ ಕರೆದುಕೊಂಡು ಹೋಗಿ ಹೃದಯಂಗವಾಗಿ ಮಾತನಾಡ್ತೀನಿ ಅಂತ. ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯಾ. ಈಗೆಲ್ಲ ಹೋಗೋದು ಲಾಲ್ಬಾಗು, ಕಬ್ಬನ್ ಪಾರ್ಕು, ಬೇರೆ ಯಾವ್ಯಾವ ಪಾರ್ಕ್ಗಳು ಉಟ್ಕೊಂಡಿದ್ಯೋ ದೇವ್ರಿಗೆ ಗೊತ್ತು. ನಮ್ಮ ಕಾಲದಲ್ಲಿ ಇದು 2 ಇದ್ದಿದ್ದು, ಈಗ 100 ಪಾರ್ಕ್ಗಳಾಗಿದೆ. ಸ್ತೋತ್ರ. ಯಾರು ಅಡವಿಗೆ ಕರ್ಕೊಂಡು ಹೋಗೋಲ್ಲ. ಸ್ತೋತ್ರ. ಬಾರಮ್ಮ, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ, ನಾವು MMBಗೆ ಹೋಗಿ ಬರೋಣ. MMB ಅಂದರೆ ಏನು? ಮಲೈ ಮಹಾದೇಶ್ವರ ಬೆಟ್ಟ, ಶಾರ್ಟ್ ಫಾರ್ಮಲ್ಲಿ ಹೇಳಿದೆ. ಸ್ತೋತ್ರ. ವೀರಪ್ಪನಿದ್ದ ಕಾಡು, ಅಲ್ಲಿಗೆ ಹೋಗೋಣ, ಲವ್ ಮಾಡೋಣ ಅಂತ ಯಾರಾದರೂ ಕರೆದಿದ್ದೀರಾ? ಯಾಕೋ ಸ್ತೋತ್ರ ಹೇಳ್ತಾ ಇಲ್ಲ ಅಂದ್ರೆ ಅರ್ಥ, ರೊಮ್ಯಾನ್ಸ್ ಮಾಡೋದಕ್ಕೆ ದೇವರು ಆದುಕೊಂಡಿರೋ ಜಾಗ ವಿಲ್ಡರ್ನೆಸ್, ಅಡವಿ ಕಡೆಗೆ. ಏನಕ್ಕಂತೆ? ಹೃದಯಾಂಗವಾಗಿ ಮಾತಾಡೋದಕ್ಕೆ. ಕಂಫರ್ಟ್ ಆಗಿ, ಇಂಗ್ಲೀಷಲ್ಲಿ ಕೊಟ್ಟಿರೋ ಪದ ಕಂಫರ್ಟಬಲಿ. ಹಲ್ಲೆಲೂಯಾ. ನಂಗೆ ಕಂಫರ್ಟ್ ಆಗಿ ಅವ್ರ ಹತ್ರ ಮಾತಾಡೋದಕ್ಕೆ, ಅವಳ ಹತ್ರ ಮಾತಾಡೋದಕ್ಕೆ, ನಿನ್ನೊಟ್ಟಿಗೆ ಮಾತನಾಡೋದಕ್ಕೆ. ಅನೇಕ ಸಂದರ್ಭಗಳಲ್ಲಿ ನಿನ್ನ ಜೀವನದಲ್ಲಿ ಒಂಟಿತನ ಬಂದಿದ್ದು, ನಿನ್ನ ಜೀವನದಲ್ಲಿ ಅರಣ್ಯದ ಅವಸ್ಥೆ ಬಂದಿದ್ದು, ನಿನ್ನನ್ನು ನಾಶ ಮಾಡೋದಕ್ಕಲ್ಲ, ಅರಣ್ಯದಲ್ಲಿ ದೇವರ ಶಬ್ದ ನಿನಗೆ ಕೇಳಿಸೋದಕ್ಕೆ. ನೀವು ಚೆನ್ನಾಗಿದ್ದಾಗ ಎಲ್ಲ ಜನ ನಡೀತಾ ಇದ್ರೆ, ಪಾಕೆಟ್ ತುಂಬ ಕಾಂಚನ ಜನ ಅಂತಿದ್ರೆ, ಜನನು ನಿನ್ನ ಜೊತೆ ಜನ ಅಂತ ಇರ್ತಾರೆ. ಸ್ತೋತ್ರ. ದೇವ್ರಿಗೆ ಮಾತಾಡೋಕ್ಕೆ ಟೈಮೇ ಇಲ್ಲ, ನಿನಗೂ ದೇವ್ರನ್ನ ಶಬ್ದ ಕೇಳೋಕ್ಕೆ ಟೈಮೇ ಇರಲ್ಲ. ದೇವ್ರು ಏನು ಮಾಡ್ತಾನೆ ಗೊತ್ತಾ? ನಿನ್ನನ್ನು ಹಲೋ ಶಾಶ್ವತ ಪ್ರೇಮದಿಂದ ನೀನು ತುಂಬ ಬಿಸಿ, ನನಗೆ ಗೊತ್ತು. ಬೆಳಿಗ್ಗೆ ಎದ್ರೆ ಮಾತಾಡೋಕ್ಕೆ ಟೈಮ್ ಇಲ್ಲ,
ಸ್ತೋತ್ರ. ಕೆಲಸ ಅಂತ ಹೋಗ್ಬಿಡ್ತೀಯ, ಸಂಜೆ ಬರ್ತೀಯ ಅಂತ ಕಾಯ್ತಾ ಇದ್ದೆ, ಅವಾಗೂ ಬರಲ್ಲ. ಓವರ್ ಟೈಮ್ ಅಂತ ಮಾಡ್ತೀಯ, ಒಂದು ಬೈಬಲ್ ಸ್ಟಡಿಗೆ ಬರಲ್ಲ, ಒಂದು ಆರಾಧನೆಗೆ ಬರಲ್ಲ, ಒಂದು ಕಾಟೇಜ್ ಮೀಟಿಂಗ್ ಬರಲ್ಲ. ಭಾನುವಾರ ಬರೋದು 6:15 ಆರಾಧನೆ ಅಂದರೆ 8:15 ಬರ್ತೀಯ. ಸ್ತೋತ್ರ. ನಿನ್ನ ಜೀವನ ಹಿಂಗೆ ಆಗ್ತಾ ಇದ್ರೆ ನೀನು ಬಿಸಿಯಾಗಿ ನನ್ನ ಶಬ್ದ ಕೇಳೋದಿಲ್ಲ, ಅಡ್ಡದಾರಿಗೆ ಹೋಗ್ತೀಯ. ಅನೇಕರು ಬೇಡದಿರೋ ಆಲೋಚನೆ ಎಲ್ಲ ಹೇಳಿ 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 ನಿನ್ನ ತಲೆ ಎಲ್ಲ ಕಸ ಆಗಿದೆ. ಅದಕ್ಕೆ ನಿನ್ನೊಟ್ಟಿಗೆ ಹೃದಯಾಂಗವಾಗಿ ಮಾತಾಡೋದಕ್ಕೆ ನಾನು ನಿನ್ನನ್ನ ಅಡವಿಗೆ ಯಾರು ಬರಲ್ಲ, ಅಲ್ಲಿ ಯಾರು ಇರಲ್ಲ. ಅಲ್ಲಿ ನಿನ್ನ ಒಂಟಿತನದಲ್ಲಿ ಇದರ ಒಳಗಡೆ ಪರಿಶುದ್ಧಾತ್ಮನ ಹೇಳ್ತಾ ಇದ್ದಾನೆ, ನಿನ್ನನ್ನ ಅಡವಿಯಲ್ಲಿ ನಡೆಸಿದ್ದು ನಾಶ ಮಾಡೋದಕ್ಕಲ್ಲ, ದೈವ ಶಬ್ದ. ನಾನು ಅದು ಹೋಗಿದ್ದು ಅದು ವ್ಯರ್ಥವಲ್ಲ. ಕಷ್ಟದಲ್ಲಿ ಪ್ರತಿಕೂಲದಲ್ಲಿ ಹಾದು ಹೋದಾಗ ಐ ವಾಸ್ ಹಿಯರಿಂಗ್ ದ ಗಾಡ್ಸ್ ವಾಯ್ಸ್. ನಾನು ದೇವರ ಶಬ್ದ ಕೇಳ್ತಾ ಇದ್ದೆ. ಅದು ಹೇಳ್ತಿದ್ದಾಗ ನನ್ನ ಶರೀರ ಎಲ್ಲ ರೋಮಾಂಚನ ಆಗ್ತಾ ಇದೆ. ಪ್ರಿಯರೇ, ಗಾಡ್ ವಾಂಟ್ ಟು ಟಾಕ್ ಟು ಯು. ದೇವರು ನಿನ್ನೊಟ್ಟಿಗೆ ಮಾತಾಡಬೇಕಾಗಿದೆ. ಈ ಲೋಕದ ಗಂಡ ಹೆಂಡತಿ ಮಕ್ಕಳು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ತಾತ್ಕಾಲಿಕವಾಗಿ ಮಸಾಲೆ ದೋಸೆ ತಿಂದು ಐಸ್ ಕ್ರೀಮ್ ಕರೆದಂಗೆ ಕರಗೋಗ್ಬಿಟ್ಟು ಓಡೋಗ್ಬಿಡ್ತಾರೆ. ಹುಷಾರು. ಆದರೆ ಯೇಸು ಸ್ವಾಮಿ ಆಗಲ್ಲ. ಅವನ ಶಾಶ್ವತವಾದ ಪ್ರೇಮದಿಂದ ನಿನ್ನನ್ನು ಸೆಳೀತಾ ಇದ್ದಾನೆ. He wants to speak to you comfortably. ಎಲ್ಲ ಪ್ರವಾದಿಗಳ ಜೀವನದಲ್ಲಿ ನೋಡ್ರಿ, ದೇವರು ಮಾತಾಡಿದ ಯಾವಾಗ ಗೊತ್ತಾ? ಗಿಜಿ ಅಂದಂಗಲ್ಲ. ರಾತ್ರಿ ಕಾಲಗಳಲ್ಲಿ ಐ ಸ್ಪೆಂಡ್ ಮೋರ್ ಟೈಮ್ ದ ನೈಟ್ ಟೈಮ್ಸ್. ಒಂಟಿಯಾಗಿ ನಿಶಬ್ದವಾಗಿರುವಾಗ ಐ ಸಿಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಯಾರ ತಂಟೆ ಬೇಡ. ಐ ವಾಂಟೆಡ್ ಟು ಹಿಯರ್ ಗಾಡ್ಸ್ ವಾಯ್ಸ್. ಮನುಷ್ಯ ಅನೇಕ ಆಲೋಚನೆ ಹೇಳ್ತಾನೆ, ಪ್ಲಾನ್ ಹೇಳ್ತಾನೆ, ಪದ್ಧತಿ ಹೇಳ್ತಾನೆ. ಅಯ್ಯೋ ಅದೆಲ್ಲ ತಲೆಗೆ ಸೇರಿಸ್ಕೊಂಡ್ರೆ ಕಷ್ಟ. ನಾನು ಸ್ಟ್ರಗಲ್ ಮಾಡ್ತೀನಿ. ಆದರೆ ನನ್ನ ದೇವ್ರು ಏನಾದರೂ ಹೇಳಿದ್ರೆ ಮನುಷ್ಯ ಎಲ್ಲ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ನನ್ನ ದೇವರು ಹೋಗೋದಿಲ್ಲ, ಕಡೆಯವರೆಗೂ ಅವನ ಜೊತೆಗೆ ಇರ್ತಾನೆ. ಅಲ್ಲೆಲ್ಲ ಮೋಶೆ ನೀನು ಫರೋಹನ ಅರಮನೆಯಲ್ಲಿದ್ದರೆ ನನ್ನ ಶಬ್ದ ಕೇಳ್ತಾ ಇರಲಿಲ್ಲ. ನಿನ್ನ ಮಾವನ ಮನೆ ಇತ್ರೋನ ಮನೆಯಲ್ಲಿ ಬಾಬಾ ಬ್ಲ್ಯಾಕ್ ಶಿಪ್ ಅಂತ ಹಾಡು ಹೇಳ್ಕೊಂಡಿದ್ರೆ, ಕುರಿ ಮೇಯಿಸ್ಕೊಂಡಿದ್ರೆ ನನ್ನ ಶಬ್ದ ನೀನು ಕೇಳೋಕ್ಕಾಗೋದಿಲ್ಲ. ಅದರಿಂದ ನಾನು ನಿನ್ನನ್ನು ಸಪ್ರೇಟಾಗಿ ಓರೇ ಪರ್ವತದಲ್ಲಿ, ಆ ಅರಣ್ಯದಲ್ಲಿ ನಾನು ನಿನ್ನನ್ನು ನಡೆಸ್ತೀನಿ. ಏತಕ್ಕೆ ಗೊತ್ತಾ? ನನ್ನ ಶಬ್ದ ನಾನು ನಿನಗೆ ಕೇಳಿಸೋದಿಕ್ಕೆ. ಇದರ ಒಳಗಡೆ ಯಾರಾದರೂ ಕಷ್ಟದಲ್ಲಿ ಆದೋಗ್ತಾ ಇದ್ದೀರಾ, ಪ್ರತಿಕೂಲದಲ್ಲಿ ಆದೋಗ್ತಾ ಇದ್ದೀರಾ, ಮರಿಬೇಡ್ರಿ, ನಿಮಗೋಸ್ಕರ ಒಂದು ನಿರೀಕ್ಷೆಯ ಬಾಗಿಲಿದೆ. ಮೋಶೆಯನ್ನು ತಗೊಳ್ರಿ, ದಾವೀದನ್ ತಗೊಳ್ರಿ, ಏಲಿಯನನ್ನು ತಗೊಳ್ರಿ, ಪೌಲನ್ ತಗೊಳ್ರಿ, ಯೇಸು ಸ್ವಾಮಿನ ತಗೊಳ್ರಿ. 40 ದಿನ ಉಪವಾಸ ಮಾಡಿದ್ಮೇಲೆ ಯೇಸು ಸ್ವಾಮಿ ತಿಳ್ಕೊಂಡಿರ್ಬೋದು ನಾನಿನ್ನ ಹಿಂಗೆ ನಡೆಯೋದು ಅಂತ. ಕೆಲವರೆಲ್ಲ 21 ವರ್ಷಕ್ಕೊಂದ್ಸತಿ ಮಾಡ್ಬಿಟ್ಟು ಹಂಗೆ ನಡೆಯೋದವರು. ದೇ ಥಿಂಕ್ ದೇ ಆರ್ ಸೂಪರ್ಫಿಷಿಯಲ್. ಅವರು ಭಯಂಕರ ಅನ್ಕೊಂಡ್ಬಿಡ್ತಾರೆ. ಯೇಸು ಸ್ವಾಮಿನ ಪರಿಶುದ್ಧಾತ್ಮನು 40 ದಿನ ಉಪವಾಸ ಆದಮೇಲೆ ಎಲ್ಲಿ ಗೊತ್ತಾ ನಡೆಸಿದ್ದು? ಎಲ್ಲಿಗೆ? ಅಡವಿಗೆ. ಪರಿಶುದ್ಧಾತ್ಮನ ಅಡವಿಗೆ ಕರ್ಕೊಂಡು ಹೋದರೆ ಪರಿಶುದ್ಧಾತ್ಮನ ಮುಂದಿನ ಮಿಷನ್, ಮುಂದಿನ ಮಿನಿಸ್ಟ್ರಿ ಏನು ಮಾಡಬೇಕು ಅಂತ ಹೇಳ್ಕೊಡೋದಕ್ಕೆ ಕರ್ಕೊಂಡೋಗೋದು. ದೇವರ ವಾಕ್ಯ ಹೇಳ್ತದೆ, ಅಡವಿಯಲ್ಲಿ ಯೋಹನಾನ್ ಕೇಳಿದ ಶಬ್ದ. ದೇವರ ವಾಕ್ಯ ಯೋಹನಾನ್ ಕೇಳಿದ್ದು ಅಡವಿಯಲ್ಲಿ. ನಾನು ದೇವರ ಶಬ್ದ ಕೇಳೋದು ಪ್ರತಿಕೂಲದ ಮಧ್ಯದಲ್ಲಿ. ಅದನ್ನು ಮರಿಬೇಡ್ರಿ, ದೇವರು ಹೃದಯಾಂಗವಾಗಿ ಮಾತಾಡೋದಕ್ಕೆ. ಮೈ ಗಾಡ್ ಇಸ್ ಎ ಲವ್, ಮೈ ಗಾಡ್ ಇಸ್ ಎ ಲವ್.
ಹಲ್ಲೆಲೂಯ. ಅವನು ನನ್ನೊಟ್ಟಿಗೆ ಬೇರ್ತು ಮಾತಾಡ್ತಾನೆ. ನೀನು ಕೊರತೆ, ಬಲಹೀನತೆ, ಇಕ್ಕಟ್ಟು ಏನಾದರೂ ಸರಿ, ದೇವರು ಹೇಳ್ತಾನೆ, ಮಗನೇ ಬಿಡು, ನಿನ್ನ ಪಾಪ ಕಡು ಕೆಂಪಾಗಿದ್ರು ಹಿಮದಂತೆ ಅದನ್ನು ಶುದ್ಧಿ ಮಾಡ್ತೀನಿ. ಬಾ ಬಾ, ನಿನ್ನ ನಡುವೆಯಲ್ಲಿ ತಂದಿದ್ದು ನಾಶ ಮಾಡೋದಕ್ಕಲ್ಲ, ಹೃದಯ ಅಂಗವಾಗಿ ನಾನು ನಿನ್ನ ಹತ್ರ ಮಾತಾಡಬೇಕು. ಇವತ್ತು ಯಾರಾದರೂ ಹೇಳ್ತೀರಾ, ಈ ಕಷ್ಟ ಬಂದಿದ್ದು ನನ್ನನ್ನು ನಾಶ ಮಾಡೋದಕ್ಕಲ್ಲ, ನನ್ನ ದೇವರ ಶಬ್ದ ಈಗ ನಾನು ಕೇಳ್ತಾ ಇದ್ದೀನಿ, ಈಗ ನಾನು ದೇವರ ಶಬ್ದ ಕೇಳ್ತಾ ಇದ್ದೀನಿ ಅನ್ನುವವರು ಯಾರಾದರೂ ಇದ್ರೆ ನನ್ನ ಜೀವನದ ಅನುಭವ ಅದು. ಒಂದೊಂದು ಸಾರಿ ಎಲ್ಲರೂ ಕೈ ಬಿಟ್ಟು ಹೋದಾಗ ದೇವರ ಶಬ್ದನೇ ನನ್ನನ್ನು ಇಲ್ಲಿವರೆಗೂ ನೆಲೆ ನಿಲ್ಲಿಸಿತು. ಹಾಗೆ ನೆಲೆ ನಿಂತವರು ಕೂಗಿ ಹೇಳಿ, ನಿರಾಶೆ ಅಲ್ಲ, ನಿರೀಕ್ಷೆಯ ಬಾಗಿಲಿದೆ. ನಂಬರ್ 2, ಎರಡನೇದು, ವಾಟ್ ಎವರ್ ಯು ಲಾಸ್ಟ್, ನಿನಗೆ ನಷ್ಟವಾದದನ್ನು ದೇವರು ರಿಸ್ಟೋರ್ ಮಾಡ್ತಾನೆ. ನಷ್ಟವಾದ ನಿನ್ನ ತೋಟ ಅವನ ಅರಣ್ಯದಲ್ಲಿ ವಾಪಸ್ ಕೊಡೋದು. ಹಲೋ, ಎಲ್ಲಿ ಕೊಡೋದು ಗೊತ್ತಾ? ನಿನಗೆ ನಷ್ಟವಾಯ್ತಲ್ಲ, ವಾಟ್ ಎವರ್ ಯು ಲಾಸ್ಟ್, ಗಾಡ್ ಈಸ್ ಗೋಯಿಂಗ್ ಟು ರಿಸ್ಟೋರ್, ನಿನಗೆ ವಾಪಸ್ ಕೊಡಲಿಕ್ಕೆ ಹೋಗ್ತಾನೆ. ನನಗೆ ಅದೆಲ್ಲ ನಿಂತ್ಕೊಂಡು ವರ್ಣಿಸ್ಬೇಕಂತಿದೆ. ನಂಬರ್ 3, ಮೂರನೇದಾಗಿ, ನಷ್ಟವಾದ ನಿನ್ನ ಹಾಡು, ಯೌವನ ಕಾಲದಲ್ಲಿ ನೀನು ಹಾಡ್ತಿದ್ದಂಥ ಹಾಡಿದೆಯಲ್ಲ, ಅದನ್ನು ನಾನು ವಾಪಸ್ ಕೊಡ್ತೀನಿ. ನೀನು ಮುಂಚೆ ಬರುವಾಗ ಅಲ್ಲೆಲ್ಲೂಯ ಸ್ತುತಿ ಮಾಡಿರ್ರಿ, ನನ್ನ ಯೇಸುವಿಗೆ ಸ್ತೋತ್ರ ಮಾಡಿರ್ರಿ, ಹಾಲೆಲೂಯ, ಈಗ ಆಡ್ಕೊಂಬರ್ತಾ ಇದ್ದೆ, ಈಗ ಹಾಡು ಇಲ್ಲ, ಏನೂ ಇಲ್ಲ. ದೇವರು ಹೇಳ್ತಾನೆ, ನನಗೆ ಭಾಳ ಇಷ್ಟ ಕೊಟ್ಟಿರೋ ಪದ ಏನು ಗೊತ್ತಾ? ನೋಡ್ರಿ, ಆ ಪದ ಹೇಳಿದ್ರಿ, 3ನೇ ಭಾಗ. ನಿನ್ನ ಯೌವನದಲ್ಲಿ ಐಗುಪ್ತ ದೇಶದೊಳಗಿಂದ ಹೊರಟು ಬಂದ ದಿನದಲ್ಲಿ ಇದ್ದಂತೆ ಅಲ್ಲಿ ಒಲುಮೆಯಿಂದಿರುವಳು. ಅಲ್ಲಿ ಒಲುಮೆಯಿಂದ ಅಂದ್ರೆ ನಷ್ಟವಾದ ನಿನ್ನ ಹಾಡು ನಿನಗೆ ನಾನು ವಾಪಸ್ ಕೊಡ್ತೀನಿ. ಇಂಗ್ಲಿಷ್ ಬೈಬಲಲ್ಲಿ ಕೊಟ್ಟಿರೋದು, ಐ ವಿಲ್ ಗಿವ್ ಯು ಯುವರ್ ಸಾಂಗ್. ದ ಯೂತಲ್ಲಿ ನೀನು ಹಾಡಿದಂಥ ಹಾಡಿದೆಯಲ್ಲ, ಕುಣಿದು ಹಾಡಿದ, ಯಾವಾಗ, ಯಾವ ರೀತಿಯಲ್ಲಿ? ಅದೇ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡ್ಕೊಂಡು ಬಂದಾಗ ಅಲ್ಲಿ ಸ್ತೋತ್ರ ಹೇಳಿದ್ದು ಯಾರು? ಇಲ್ಲಿ ಕೆಲವರು ಕಲ್ಲು ಬಂಡೆ ಥರ ಕೂತಿರೋ ಥರ ಅಲ್ಲ, ಅಲ್ಲಿ ಸ್ತೋತ್ರ ಹೇಳಿದವರು ಮೊದಲು ಸ್ತೋತ್ರ ಹೇಳಿದ್ರು. ಅಲ್ಲಿ ಡ್ರಮ್ಸ್ ಇರಲಿಲ್ಲ, ಕೀಬೋರ್ಡ್ ಇರಲಿಲ್ಲ. ಕೆಲವರಿಗೆ ಅದೆಲ್ಲ ಇಲ್ಲ ಅಂದರೆ ಸ್ತೋತ್ರ ಬರಲ್ಲ, ಆರಾಧನೆ ಬರಲ್ಲ. ಹಲೋ, ಇದು ಯಾವುದು ಇಲ್ಲದಿದ್ರು ಸ್ತೋತ್ರ ಹೇಳೋದಕ್ಕೆ ಯಾರಾದ್ರೂ ಇದ್ದೀರಾ? ಅನುಭವ ಕಂಡ್ರೆ, ಕತ್ತಲೆಯಲ್ಲಿ ಆರಾಧನೆ ಮಾಡಿದ್ದೀವಿ. ಬೇಸ್ಮೆಂಟು ಕರೆಂಟ್ ಹೋದ್ರೆ ಕಾರ್ ಗತ್ತಲೆ, ಮೇಣದ ಬತ್ತಿ ಉರಿಸ್ಕೊಂಡು ಆರಾಧನೆ ಮಾಡಿದ್ವಿ. ಹಲ್ಲೆಲೂಯ. ಮಳೆ ಬಂದರೆ ಬೇಸ್ಮೆಂಟು ನೀರು ಒಳಗಡೆಯಿಂದ ಬುಗ್ಗೆ ಥರ ಉಕ್ಕಿ ಬರೋದು, ನೀರಲ್ಲಿ ಕುತ್ಕೊಂಡು ಆರಾಧನೆ ಮಾಡಿದ್ದೀವಿ. ಡ್ರಮ್ ಇಲ್ಲದಿದ್ರು ಆರಾಧನೆ ಮಾಡಿದ್ದೀವಿ, ಕೀಬೋರ್ಡ್ ಇಲ್ಲದಿದ್ರು ಆರಾಧನೆ ಮಾಡಿದ್ದೀವಿ. ನಮಗೊಂದು ಗೊತ್ತು, ಏನು, ಐಗುಪ್ತ ದೇಶದಿಂದ ಬಿಡಿಸಿ ಕರೆತಂದಾಗ ಮಿರ್ಯಾಮಲು ಎದ್ದು ನಿಂತು ಹಾಡು ಹೇಳಿ ಕುಣಿದು ದಮ್ಮಡಿ ಬಡ್ದಿದ್ದು, ಅವಳು ಮ್ಯೂಸಿಕ್ಕು, ಕಾರ್ಡ್ಸು, ಸ್ಕೇಲು ಎಲ್ಲ ಹಿಡ್ಕೊಂಡೆಲ್ಲ ಆಡಿದ್ದು. ಅವಳಿಗೊಂದು ಗೊತ್ತು, ಅನುಭವದ ಗಾನ. ನಷ್ಟವಾದಂಥ ನಿನ್ನ ಯೌವನದ ಗಾನ ದೇವರು ವಾಪಸ್ ಕೊಡ್ತಾನೆ. ನಂಬರ್ 4, ನಾಲ್ಕನೇದಾಗಿ ಅತಿ ಪ್ರಧಾನವಾದದ್ದು, ಆಕೋರಿನ ತಗ್ಗನ್ನೇ ಅವಳ ಸುಖ ನಿರೀಕ್ಷೆಗೆ ದ್ವಾರವನ್ನಾಗಿ ಮಾಡುವೆನು. ಆಕೋರಿನ ತಗ್ಗು, ದ ಪ್ಲೇಸ್ ಆಫ್ ಜಡ್ಜ್ಮೆಂಟ್, ನ್ಯಾಯ ತೀರ್ಪಿನ ತಗ್ಗು. ಆಕೋರ್ ಟ್ರಬ್ಲಿಂಗ್ ಯಾರಿಂದ ಉಂಟಾಯಿತು? ದ ಟ್ರಬಲ್ ಮೇಕರ್ ಆಕಾನ್. ಆಕಾನ್ ಅಂದರೆ ಟ್ರಬಲ್, ಆಕೋರ್ ಅಂದರೆ ಟ್ರಬ್ಲಿಂಗ್ ಸ್ಥಳ. ಅದನ್ನ ನಿರೀಕ್ಷೆಯ ದ್ವಾರ. ನಿನಗೆಲ್ಲಿ ಪ್ರಾಬ್ಲಮ್ ಇದೆಯೋ ದೇವರು ಹೇಳ್ತಾನೆ, ಅಲ್ಲಿ ನಾನೊಂದು ಗೇಟ್ ಇಡ್ತೀನಿ. ನೀನು ಮುಂದೆ ಬಿಡೋದಿಲ್ಲ ಅಂತ ಜಾಗದಲ್ಲಿ ದೇವರೊಂದು ಗೇಟ್ ಮಾಡಿ ಇಡ್ತಾನೆ. ನಿನಗೆ ದಾರಿ ಇಲ್ಲ ಅಂತ ಹೇಳಿದ ಕಡೆ ನಾನು ಗೇಟ್ ಮಾಡಿದ್ದೀನಿ, ನೀನು ಹೋಗುವಂತ. ಅದು ನಿರೀಕ್ಷೆಯ ದ್ವಾರ. ಆಮೇಲೆ
ಇವತ್ತು ಹಗಲೊತ್ತಿನಲ್ಲಿ ನೀನು ಅರಣ್ಯದಲ್ಲಿ ಹಾದು ಹೋದಾಗ ನಿನ್ನನ್ನು ಕೈ ಬಿಡುವ ದೇವರಲ್ಲ ನನ್ನ ದೇವರು. ಯು ಮೇ ಬಿ ಗೋಯಿಂಗ್ ಥ್ರೂ ದ ವಿಲ್ಡರ್ನೆಸ್, ಅಡವಿಯ ಅನುಭವ, ಅರಣ್ಯದ ಅನುಭವ, ಬೆಂಗಾಡು, ಫಲ ಇಲ್ಲ. ಸ್ಟಿಲ್ ಆರ್ ಯು ಲವ್ ವಿತ್ ಗಾಡ್? ನೀನು ಯೇಸುವಿನ ಸಂಗಡ ಪ್ರೇಮದಲ್ಲಿ ಆಗಿದೆಯಾ? ಹೃದಯದ ಆಳದಿಂದ ಏನೆಲ್ಲ ಬಂದರೂ ಸರಿ ಅವನಿಗೆ ಮಾತ್ರ ಮಹಿಮೆ ಕೊಡೋದಕ್ಕೆ ನೀನು ತಯಾರಾಗಿದೆಯಾ? ಲೋಕ ಹೇಳುತ್ತೆ ನಿನಗೆ ನಿರಾಶೆ ಮಾತ್ರ, ಆದರೆ ದೇವರು ಹೇಳ್ತಾ ಇದ್ದಾನೆ ನಿನಗೊಂದು ನಿರೀಕ್ಷೆಯ ಬಾಗಿಲಿದೆ. ಡೋಂಟ್ ಲೂಸ್ ಯುವರ್ ಹೋಪ್. ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತೆ, ಅನುಭವ ಸಿದ್ಧಿಯಿಂದ ನಿರೀಕ್ಷಣವು ಹುಟ್ಟುತ್ತದೆ. ಆ ನಿರೀಕ್ಷಣವು ನಿನ್ನನ್ನು ಎಂದಿಗೂ ಆಶಾಭಂಗಪಡಿಸಲಾರದು, ನಿನ್ನನ್ನೆಂದಿಗೂ ಆಶಾಭಂಗಪಡಿಸಲಾರದು. He is separating you from the worldly matter. ಲೋಕದ ವ್ಯವಹಾರಗಳಿಂದ ಎಲ್ಲ ನಿಮ್ಮನ್ನು ದೂರ ಸರಿಸಿ He is inviting you. ಬಾ, ನಾನು ನಿನ್ನ ಹತ್ತಿಗೆ ಹೃದಯಾಂಗವಾಗಿ ಮಾತನಾಡಬೇಕು. Can you spare some time? ದೇವರಿಗಾಗಿ ಸ್ವಲ್ಪ ಸಮಯ ಬೇರ್ಪಡಿಸಿಡಕ್ಕಾಗುತ್ತಾ? ನಿನ್ನ ಈ ಅರಣ್ಯದ ಅವಸ್ಥೆ ಅಂತ ಜನ ನಿನ್ನನ್ನು ನೋಡಿ ಗೋಳಾಡ್ಬೋದು, ಅವರು ನಿನ್ನನ್ನು ನೋಡಿ ಅಪಹಾಸ್ಯ ಮಾಡ್ಬೋದು. ಬಟ್ ಸ್ಟಿಲ್ ಯು ಹ್ಯಾವ್ ಎ ಹೋಪ್. ನಿನಗೊಂದು ನಿರೀಕ್ಷೆ ಇದೆ, ನಿನಗೊಂದು ನಿರೀಕ್ಷೆ ಇದೆ. ಕೈಗಳನ್ನು ಮೇಲೆ ಕೆತ್ತಿಡಿರಿ. ನನಗೆ ಆ ನಿರೀಕ್ಷೆ ಇದೆ ಅನ್ನೋರು ಮಾತ್ರ ಕೈಗಳನ್ನು ಮೇಲೆ ಕೆತ್ತಿಡಿರಿ. ಅರಣ್ಯವನ್ನ ದೇವರು ಸರೋವರವನ್ನಾಗಿ, ಏದನ್ ಉದ್ಯಾನವನದ ಹಾಗೆ ಯೆಹೋವನ ವನವಾಗಿ ಮಾರ್ಪಡಿಸೋದಕ್ಕೆ ನನ್ನ ದೇವರ ಸಾಮರ್ಥ್ಯವುಳ್ಳವನು, ನನ್ನ ಅವಸ್ಥೆಯನ್ನು ಬದಲಾಯಿಸೋದು ದೇವರಿಗೆ ಸಾಮರ್ಥ್ಯವುಳ್ಳವನು ಎಂಬ ನಂಬಿಕೆ ಉಳ್ಳವರು ಮಾತ್ರ ನಿಮಗಾಗಿ ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಪರಲೋಕವನ್ನು ಭೂಲೋಕವನ್ನು ಉಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವ, ನಿನ್ನ ಜನರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇವರ ನಿರಾಶೆಯೆಲ್ಲ ನಿರೀಕ್ಷೆಯಾಗಿ ಮಾರ್ಪಾಡಾಗಲಿ, ಇವರ ಇಕ್ಕಟ್ಟೆಲ್ಲ ವಿಶಾಲತೆಗೆ ಬರಲಿ. ಯೇಸುವಿನ ನಾಮದಲ್ಲಿ ಇವರಿಗಾಗಿ ಅದ್ಭುತ ಈ ನಿಮಿಷದಲ್ಲಿ ನಾನು ರಿಲೀಸ್ ಮಾಡ್ತಾ ಇದ್ದೇನೆ. ನಂಬುವವರ ಹೊಟ್ಟೆ ಒಳಗಡೆಯಿಂದ ಶಾಸ್ತ್ರವು ಹೇಳುವ ಪ್ರಕಾರ ಜೀವಕರವಾದ ಒಳೆಗಳು ಹರಿಯುವ ಹಾಗೆ ಈ ನಿಮಿಷದಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವ ಈ ಜನರಿಗೋಸ್ಕರ ಅದ್ಭುತ ನಡೆಯಲಿ, ಅದ್ಭುತ ನಡೆಯಲಿ, ಅದ್ಭುತ ನಡೆಯಲಿ. ನಿರೀಕ್ಷೆಯ ಬಾಗಿಲುಗಳು ತೆರೆದು ಬರಲಿ, ಬಾಗಿಲುಗಳು ತೆರೆದು ಬರಲಿ. ಹಾಗೆ ಮಾಡಿರೋದಕ್ಕಾಗಿ ಸ್ತೋತ್ರ. ಜನರನ್ನು ಆಶೀರ್ವದಿಸ್ತೇನೆ. ಸಮಾಧಾನ, ಶಾಲೋಮ್, ಶಾಲೋಮ್. ದೇವರು ತಾನೇ ನಿಮ್ಮ ಸಂಗಡ. ಯೇಸುವಿನ ನಾಮದಲ್ಲಿ ಬೇಡ್ತಾನೆ. ಜನ ಗಟ್ಟಿಯಾಗಿ ಹೇಳ್ರಿ ಆಮೆನ್, ಆಮೆನ್.